ನಾರಾಯಣ ಗಡ್ಗದ ಗಡ್ಗದರ ಕಡಗಡ್ಗಾದಿತ್ತ ಕೈಯತ್ತ ರಂಗಯ್ಯ ಮುರಾರಿ ಕೃಷ್ಣಯ್ಯ ಮುರಾರಿ ರಂಗಯ್ಯ ಮುರಾರಿ ಕೃಷ್ಣಯ್ಯ ಮುರಾರಿ ಗೋವಿಂದ ಮುರಾರಿ ಧೇಂ ಧೇಂ ದಿಂದ ತೈ ತೋಂ ತಾದಿನ್ನ ಹೇ ಗೋಪಾಲಕ ಹೇ ಕೃಪಾ ಜಲನಿಧೆ ಹೇ ಸಿಂಧೋ ಕನ್ಯಾವತಿ ಹೇ ರಾಮಾನುಜ ಹೇ ಜಗತ್ರಯ ಗುರು ಹೇ ಪುಂಡರೀಕಾಕ್ಷಮಾ ಹೇ ಗೌತಂತಕ ಹೇ ಗಜೇಂದ್ರ ಶುಭಕೃತ ಹೇ ರಾಮ ಹೇ ಮಾಧವ ಹೇ ಗೋಪಿ ಜನನಾಥ ಪಾಲಯ ಪದಂ ಧ್ಯಾಯಾಮಿ ಚಿತ್ತೇ ಸದಾ ಹರಿನಾರಾಯಣ ಗೋವಿಂದ ಅಚ್ಯುತಾನಂತ ಗೋವಿಂದ ಆಪತ್ಬಾಂಧವ ಗೋವಿಂದ ಅನಾಥ ರಕ್ಷಕ ಗೋವಿಂದ ಮತ್ಸ್ಯವತಾರ ಗೋವಿಂದ ಮತ್ಸ್ಯವತಾರ ಗೋವಿಂದ ಕೂರ್ಮ ಸ್ವರೂಪ ಗೋವಿಂದ ಕ್ರೋಢಾಕಾರ ಗೋವಿಂದ ಕ್ರೋಢಾಕಾರ ಗೋವಿಂದ ನರಸಿಂಹ ರೂಪ ಗೋವಿಂದ ನರಸಿಂಹ ರೂಪ ಗೋವಿಂದ ವಾಮನ ರೂಪ ಗೋವಿಂದ ವಾಮನ ರೂಪ ಗೋವಿಂದ ಕಾಳಿಂಗ ಮರ್ದನ ಗೋವಿಂದ ಕಾಳಿಂಗ ಮರ್ದನ ಗೋವಿಂದ ಕ್ಷತ್ರಿಯಾಂತಕ ಗೋವಿಂದದಿಂದ ತೈ ತೋಂಗದೋ ದಿನಂಗದಿಂದ ತೈ ತಾಗಡ್ಗಾದರ ಕಡಗಡ್ಗಾದ ತೈ ದಾದಿದ್ದ ದಿನ ಕಮನೀಯ ಜಟಕಲಪಂ ಗಂಗಾ ತರಂಗ ಕಮನೀಯ ಜಟಕಲಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗೋ ಗೌರಿ ನಿರಂತರ ವಿಭೂಷಿತ ವಾಮಭಾಗೋ ನಾರಾಯಣ ಪ್ರಿಯ ಅನಂಗ ಮದಾಪಗಾರಂ ವಾರಾಣಸಿ ಪುರಪತಿಂ ಭಜೆ ವಿಶ್ವನಾಥಂ ವಾರಾಣಸಿ ಪುರಪತಿಂ ಭಜೆ ವಿಶ್ವನಾಥಂ
ಚಂದಭಾಮ ಚಂದಭಾಮ ಓ ಚಂದಭಾಮ 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 ಓ ಚಂದಭಾಮ 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 ಓ ಚಂದಭಾಮ ತೋರೆ ಬೇಗದಿ ತೋಯಜನಯನಿ ಮದವಾರಣ ಗಮನೆ ತೋರೆ ಬೇಗದಿ ತೋಯಜನಯನಿ ಮದವಾರಣ ಗಮನೆ ಮದವಾರಣ ಗಮನೆ ಮದವಾರಣ ಗಮನೆ ತೋರೆ ಬೇಗದಿ ತೋಯಜನಯನಿ ತೋಂ ದೀಂ ದಿದ್ದೆ ಗಡ್ಗ ದಿನ ದಿನ ಮಾರನ ತಾಪವ ಸರಿಸಲಾರೆನೋ ಮಾರನ ತಾಪವ ಸರಿಸಲಾರೆನೋ ನೀರೇ ನಿನಗೆ ಮುತ್ತಿನ ಹಾರವ ಕೊಡುವೆನು ಓ ನೀರೇ ನಿನಗೆ ಮುತ್ತಿನ ಹಾರವ ಕೊಡುವೆನು ಮಾರನ ತಾಪವ ಸರಿಸಲಾರೆನು ಮಾರನ ತಾಪವ ಸರಿಸಲಾರೆನು ನೀರೇ ನಿನಗೆ ಮುತ್ತಿನ ಹಾರವ ಕೊಡುವೆನು ತೋರೆ ಬೇಗದಿ ತೋಯಜನಯನಿ ಮದವಾರಣ ಗಮನೆ ತೋರೆ ಬೇಗದಿ ತೋಯಜನಯನಿ ಮದವಾರಣ ಗಮನೆ ಮದವಾರಣ ಗಮನೆ ಮದವಾರಣ ಗಮನೆ ತೋರೆ ಬೇಗದಿ ತೋಯಜನಯನಿ ದದ ಗಿಡ್ಗ ದದ ಗಡ ಗಡ್ಗ ದಿನ ದ ನೀರೋಳು ಮುಳ್ಳು ಮುಳ್ಳುಗಾಡುತ್ತ ಬಂದು ಮಥಿಸಿದ ಪಯ ಸಿಂಧು ನೀರೋಳು ಮುಳ್ಳು ಮುಳ್ಳುಗಾಡುತ್ತ ಬಂದು ಮಥಿಸಿದ ಪಯ ಸಿಂಧು ಧಾರಿಣಿ ಚಿಮ್ಮಿ ಮೆಲಗೆ ಬಂದು ಧನುಜನ ಕೊಂದು ಧಾರಿಣಿ ಚಿಮ್ಮಿ ಮೆಲಗೆ ಬಂದು ಧನುಜನ ಕೊಂದು ಮೂರು ಪಾದವ ಬೇಡುತ್ತ ಬಂದು ಮುನಿ ಕುಲ ದಯಾ ಸಿಂಧು ಮೂರು ಪಾದವ ಬೇಡುತ್ತ ಬಂದು ಮುನಿ ಕುಲ ದಯಾ ಸಿಂಧು ನಾರಿ ಬಿಡದೆ ಪರ ನಾರಿಯರಾಳುವ ತೊರೆರ ಮಣಿಗಯ ವೇರಿ ಮೆರೆದ ನಮ್ಮ ತೋರೆ ಬೇಗದಿ ತೋಯಜನಯನಿ ಮದವಾರಣ ಗಮನೆ ತೋರೆ ಬೇಗದಿ ತೋಯಜನಯನಿ ಮದವಾರಣ ಗಮನೆ ಮದವಾರಣ ಗಮನೆ ಮದವಾರಣ ಗಮನೆ ತೋರೆ ಬೇಗದಿ ತೋಯಜನಯನಿ ತಾಧೇಂ ದದಗಡತಾಂ ತೋಂ ದದಿನತಾಂ ತೋಂಗದೋ ದಿನಂಗದಿನ ತೈ ದಾಗಡ್ಗ ದದಗಡ ಗಡ್ಗ ತಾತೈ ದಾದಿ ತಾದಿನ ಒಂದಿದುವೆ ಶಾರದೆಗೆ ಶಕ್ರಾಧ್ಯಮದ ರಿಂಗೆ
ವರವ್ಯಾಸ ಮುನಿಪದ ದ್ವಂದ್ವಗಾನತನಾಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಗಾನತನಾಗಿ ಕವಿಗಳ ಸಂದಣಿಗೆ ಒಲವೊಂದು ಪೇಳುವೆನಿ ಕಥಾಮೃತವ ಆ ಕವಿಗಳ ಸಂದಣಿಗೆ ಒಲವೊಂದು ಪೇಳುವೆನಿ ಕಥಾಮೃತವ ಪರಾಕ್ರಮ ಕಂಠೀರವ ತಾವಿರುವಂತಹ ಸ್ಥಳ ರುದ್ರಪುರಕ್ಕೆ ಯಾರಂತ ಕೇಳಿದ್ದೀವಿ? ಶ್ವೇತಕುಮಾರ ಅಂತ ಕೇಳಿದ್ದೇವೆ. ನಾವೇ ಸರಿ. ಓಲಗ ಕೊಟ್ಟ ವಿಚಾರ ಬಹಳವಿದೆ. ಏನದು? ಅಯ್ಯ, ಪರಂಪರೆಯಿಂದ ಬೆಳಗುತ್ತಿರುವ ಪುಣ್ಯಧರಿತ್ರಿ ನಮ್ಮಿ ರುದ್ರಪುರ. ವರ್ತಮಾನ ಕಾಲದಲ್ಲಿ ಶ್ವೇತಕುಮಾರ ನಾಮಕನಾದ ನಾನು ಹಿರಿಯರ ಆದರ್ಶ ಮೌಲ್ಯಗಳಿಗೆ ಮನ್ನಣೆ ಇತ್ತು ಸದ್ಧರ್ಮದಿಂದ ರಾಜ್ಯಾಡಳಿತ ನಡೆಸುತ್ತಾ ಬಂದಿದ್ದೇನೆ. ನನ್ನ ಆಳ್ವಿಕೆಯಲ್ಲಿ ಸಕಲ ಪ್ರಜಾವರ್ಗದವರು ದೇಶಭಕ್ತಿ, ಸ್ವಾಮಿನಿಷ್ಠೆ ಹಾಗೂ ಅಖಂಡ ಶೈವ ಸಂಪ್ರದಾಯವಾದಿಗಳಾಗಿ ಒಂದು ಮಾತ್ರಕ್ಕೂ ಕುಂದು ಕೊರತೆಗಳನ್ನು ಕಾಣದೆ ನೆಮ್ಮದಿಯ ಜೀವನವನ್ನು ನಡೆಸುತ್ತಾ ಇದ್ದಾರೆ. ಈ ಪೂರ್ವದಲ್ಲಿ ನಮ್ಮ ತೀರ್ಥರೂಪರಾದ ರತ್ನಶೇಖರ ಮಹಾರಾಜರು ಮೃಗಬೇಟೆಗಾಗಿ ವನಾಂತರಕ್ಕೆ ತೆರಳಿದಾಗ ದುರ್ದೈವವಶಾತ್ ಶಬರನೋರ್ವನಿಂದ ವಿಧಿವಶರಾದರು. ಆ ಬಳಿಕ ಅವರ ಸ್ಥಾನವನ್ನು ಅಲಂಕರಿಸಿ ರುದ್ರಪುರಾಧೀಶನಾಗಿ ತಂದೆಯವರ ಕೀರ್ತಿಗೆ ಕಿಂಚಿತ್ತೂ ಕಳಂಕ ಬಾರದಂತೆ ನಾಡನ್ನು ಪರಿಪಾಲಿಸುತ್ತಿದ್ದೇನೆ.
ಮುನಿಪುಂಗವ ನಾರದರಂತಂತೆ ಕಾಶೀಂದ್ರ ಪಾಲಕನ ಕೋರಿಯನ್ನು ನಾನು ವಧುವಾಗಿ ಸ್ವೀಕರಿಸಬೇಕಾಗಿದೆ. ಅದಕ್ಕಾಗಿ ಸಕಲ ಸೇನೆಯೊಂದಿಗೆ ಕಾಶೀಪುರದತ್ತ ಪ್ರಯಾಣ ಬೆಳೆಸುತ್ತೇನೆ. ಮದುವೆ ಮಂಗಲ ಕಾರ್ಯಗಳೆಲ್ಲವೂ ವೈಭವದಿಂದ ನೆರವೇರಿದ ಹಾಗಾಗಿದೆ. ನಿನ್ನ ತಂದೆ ತಾಯಿ, ಬಂಧು ಬಳಗ ಹಾಗೂ ಇಷ್ಟ ಮಿತ್ರರನ್ನು ಬೀಳ್ಕೊಂಡ ಹಾಗಾಗಿದೆ. ಸರಿ, ಇನ್ನು ತಡ ಮಾಡುವುದು ಬೇಡ. ನಮ್ಮೆಲ್ಲ ದಿಬ್ಬಣಿಗರು ರುದ್ರಪುರವನ್ನು ಸೇರಲು ಕಾತರಿಸುತ್ತಿದ್ದಾರೆ. ಅವರೆಲ್ಲರನ್ನೂ ಕೂಡಿಕೊಂಡು ರುದ್ರಪುರದತ್ತ ಸಾಗೋಣ. ಸರಿ, ಹೋಗೋಣ. What
ಹಾ ಪ್ರಬಲ ವಿಕ್ರಮಿಯಾದ ಹಾ ದುರ್ಜಯಾಸುರನ ಮುದ್ದಿನ ತಂಗಿಯಾದ ಹಾ ಕರಾಳ ನೇತ್ರಿ ಎಂದು ನನ್ನ ಹೆಸರು. ಓಹೋ. ಅಣ್ಣನ ಬಲಿಷ್ಠವಾದ ಆಳ್ವಿಕೆಯಲ್ಲಿ ಹಾ ಸ್ವಚ್ಛಂದವಾಗಿ ಬದುಕುತ್ತಿದ್ದೇನೆ. ಎಂದಿನಂತೆ ಇಂದು ಕೂಡ ದಿನದ ಬೇಟೆಗಾಗಿ ಸಿದ್ಧರಾಗಿದ್ದೇನೆ. ಇನ್ನೂ ತಡ ಮಾಡದೆ ಹೊರಡಲೇನೋ? ಕಾನನದ ಮಾರ್ಗವಾಗಿ ಮುಂದುವರಿಯುತ್ತಿರಬೇಕಾದರೆ ಯಾರದು? ಮುಂದುವರಿಯುತ್ತಿರುವವಳು ನಾನು. ಬಹಳ ಹಸಿವೆಯಾಗಿದೆ ಸ್ವಾಮಿ, ಏನು ಮಾಡಲಿ ಎಂದು ಯೋಚಿಸುತ್ತಿರಬೇಕಾದರೆ ಯಾರದು? ದೂರದಲ್ಲಿ ಯಾರೋ ಮಾನವರು ಬರುತ್ತಿರುವಂತಿದೆಯಲ್ಲ. ಮಾನವರ ಮಾಂಸವನ್ನು ಮೆಲ್ಲದೆ ಬಹಳ ದಿನವಾಗಿ ಹೋಯಿತು. ಬಾಯಿಯ ರುಚಿಯೆಲ್ಲ ಹಾಳಾಗಿ ಹೋಗಿದೆ. ಇಂದು ಮಾತ್ರ ನನ್ನ ಹೊಟ್ಟೆ ತುಂಬ ಉಂಡು ತೇಗುವುದಕ್ಕೆ ಒಳ್ಳೆಯ ಅವಕಾಶ. ಇದೆಲ್ಲವೂ ಆ ಪರಮೇಶ್ವರನ ಅನುಗ್ರಹವೇ ಸ್ವಾಮಿ. ಇನ್ನು ತಡ ಮಾಡದೆ ಬರುತ್ತಿರುವಂತ ಮಾನವರನ್ನೆಲ್ಲ ನಾನೇನು ಮಾಡುತ್ತೇನೆ ಗೊತ್ತೇ? ಮಾನವರನ್ನೆಲ್ಲ ಹಿಡಿದು ದರ 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 ದರನೆ ಎಳೆದು ಅವರ ರುಂಡ ಮುಂಡವನ್ನು ತುಂಡು ತುಂಡು ಮಾಡಿ ಒಳಗಿರುವ ಬಿಸಿ ರಕ್ತವನ್ನು ಕಟ ಕಟ ಕಟನೆ ಕುಡಿಯುತ್ತೇನೆ. ಅವರ ಮೈಯ ಮಾಂಸವನ್ನು ತುಂಡು ತುಂಡು ಮಾಡಿ ಉಂಡು ತೇಗುತ್ತೇನೆ. ಅವರ ತಲೆಯ ಬುರುಡೆಯನ್ನು ನೆಲ ಕಪ್ಪಳಿಸಿ ಒಳಗಿರುವ ಕೋಮಲವಾದ ಮಿದುಳಿನ ಮಾಂಸವನ್ನು
ಹಿಂದೆ ಕಾಯಿಸಿದ ಬಿಸಿ ಹಂದಿ ತುಪ್ಪದಲ್ಲಿ ಚೆನ್ನಾಗಿ ಹುರಿದು ತಿನ್ನುವ ಬಗೆ ಹೇಗೆ ಗೊತ್ತುಂಟ ಸ್ವಾಮಿ? ಹೇಗೆ? ಕರುಂ ಕುರುಂ ಕರುಂ ಕುರುಂ ಕರುಂ ಕುರುಂ. ಬಹಳ ರುಚಿ ಸ್ವಾಮಿ, ಬಹಳ ರುಚಿ. ನಿಮ್ಮ ಬಾಯಲ್ಲೂ ನೀರು ಬರುತ್ತಿದೆ, ಒರೆಸಿಕೊಳ್ಳಿ ಸ್ವಾಮಿ. ಇಲ್ಲಪ್ಪ, ಹಾಗೇನಿಲ್ಲ. ಇರಲಿ ಸ್ವಾಮಿ. ಇನ್ನು ತಡ ಮಾಡಿದರೆ ಬರುತ್ತಿರುವಂತ ಮಾನವರೆಲ್ಲ ತಪ್ಪಿಸಿಕೊಂಡಾರು. ಇನ್ನು ತಡ ಮಾಡದೆ ಅವನತ್ತ ಸಾಗುತ್ತೇನೆ. ಅಬ್ಬರದಿಂದ ಬೊಬ್ಬಿರಿದು ಬಂದು ನವವಧುವರರಾದ ನಮ್ಮನ್ನು ಬೆದರಿಸುತ್ತಿದ್ದೀಯಲ್ಲ. ನಿನ್ನ ಅಬ್ಬರಕ್ಕೆ ಬೆದರುವ ಜಾಯಮಾನ ನಮ್ಮದಲ್ಲ. ಸಾಮದಿಂದ ಹೇಳುತ್ತೇನೆ, ನಮ್ಮ ದಿಬ್ಬಣಿಗರನ್ನು ತುಡುಕದೆ ಹೋದರೆ ನಿನಗೆ ಒಳಿತಾಗುವುದು. ಅದೆಲ್ಲವಾದರೆ ಯಮಸದನ ಸೇರಬೇಕಾದೀತು. ಕಳ್ಳ ರಕ್ಕಸಿ ಹೊಗಚೆ ನಿನ್ನನ್ನು ಹಲ್ಲಿಗೆ ಹಲ್ಲು ತಾಗದಂತೆ ನುಂಗಿ ಬಿಡುತ್ತೇನೆ ಅಧಮ. ಎಲ್ಲ ದುಷ್ಟೆ, ನಾನು ಯಾರು ನೀನು? ನನ್ನ ಯೋಗ್ಯತೆ ಏನು ಎಂಬುದನ್ನು ತಿಳಿಯದೆ ಮಾತನಾಡುತ್ತಿರುವೆಯಲ್ಲ. ನಾನು ಯಾರು ಎಂಬುದನ್ನು ಬಲ್ಲೆಯ? ಪ್ರಖ್ಯಾತಿಯಿಂದ ಮೆರೆಯುತ್ತಿರುವ ರುದ್ರಪುರದ ವೀರ ದೊರೆ ನಾನು. ಶ್ವೇತಕುಮಾರನೆಂದು ನನ್ನ ನಾಮಧೇಯ. ಮತ್ತೊಮ್ಮೆ ಹೇಳುತ್ತೇನೆ, ಸುಮ್ಮನೆ ನನ್ನೊಂದಿಗೆ ಸೆಣಸಿ ಸಾಯಬೇಡ. ಹೊಗಚೆ ಎಲ್ಲ ಮಾನವ. ಶೋಣಿತಾಪುರದ ಪ್ರಬಲ ವಿಕ್ರಮಿಯಾದ ದುರ್ಜಯಾಸುರನ ಮುದ್ದಿನ ತಂಗಿಯಾದ ಈ ಕರಾಳ ನೇತ್ರೆಯನ್ನು ಕೆಣಕಿ ಸಾಯಬೇಡ. ಎದಿರಾಗು, ಬಾ ಮುಂದೆ.
ತಂದೆಯಾದ ಇವಳಿಗೆ ಬೇರೆ ಏನಾದರೂ ಘೋರ ಶಿಕ್ಷೆಯನ್ನು ನೀಡಿ ಬಿಟ್ಟು ಬಿಡಿ. ಸರಿ, ನಿನ್ನ ಇಚ್ಛೆಯಂತೆ ಇವಳ ಕತ್ತನ್ನು ಕತ್ತರಿಸದೆ ಕರವನ್ನು ಛೇದನ ಮಾಡುತ್ತೇನೆ. ಸಹಿಸಲಾರೆ ಎಲ ಮಾನವ, ನನ್ನ ಎರಡು ಕರಗಳನ್ನು ಕತ್ತರಿಸಿ ಬಿಟ್ಟೆಯ. ಅಯ್ಯೋ ಎಲ ಮಾನವ, ನನ್ನ ಈ ದುಸ್ಥಿತಿಗೆ ಕಾರಣನಾದ ನಿನ್ನನ್ನು ಸುಮ್ಮನೆ ಬಿಡುತ್ತೇನೆಂದು ಭಾವಿಸಬೇಡ. ಮತ್ತೇನು ಮಾಡುವೆ? ಈಗಿಂದೀಗಲೇ ನನ್ನ ಅಣ್ಣನಾದ ದುರ್ಜಯಾಸುರನಿಗೆ ತಿಳಿಸಿ ತಕ್ಕ ಶಿಕ್ಷೆಯನ್ನೇ ಕೊಡಿಸುತ್ತೇನೆ. ದುಷ್ಟೆಯಾದ ನಿನ್ನಿಂದ ಒದಗಬಹುದಾದ ವಿಘ್ನಗಳನ್ನು ಮೆಟ್ಟಿ ನಿಲ್ಲುತ್ತೇನೆ. ಹೋಗಾಚೆ. ಆ ಚಿಣಿ ಮಿಣಿಕಿ ಶಿವೆ ಇದ್ದಾಳಲ್ಲ, ಪಿಳಿ ಪಿಳಿ ಕಣ್ಣು ಬಿಡುತ್ತಿದ್ದಾಳಲ್ಲ, ಅವಳನ್ನು ಈಗಲೇ ಹಿಡಿದಳೆಯದಿದ್ದರೆ ದುರ್ಜಯಾಸುರನ ತಂಗೆ ನಾನಲ್ಲ, ಹಿಡಿಯುತ್ತೇನೆ ಅವಳನ್ನು. ಶಿವೆ, ಹೆದರಬೇಡ. ಸರಿ, ದುಸ್ತೆಗೆ ತಕ್ಕ ಶಿಕ್ಷೆಯಾಗಿದೆ. ಇನ್ನು ತಡ ಮಾಡುವುದು ಬೇಡ. ಬೇಡ, ನಮ್ಮ ಪುರದತ್ತ ಸಾಗೋಣ. ಸರಿ ಹೋಗೋಣ. ಒಟ್ಟು ಮೆರೆಯುತ್ತಿರುವ ನಾಡು ನಮ್ಮೀ ಶೋಣಿತಾಪುರ. ವರ್ತಮಾನ ಕಾಲದಲ್ಲಿ ಇಲ್ಲಿನ ದೊರೆ ಈ ದುರ್ಜಯಾಖ್ಯ. ಸ್ವಾಮಿ, ಹುಟ್ಟಿದರೆ ಹುಟ್ಟಬೇಕು ಸೌಭಾಗ್ಯವಂತರಾಗಿ, ಇಲ್ಲವಾದರೆ ಹುಟ್ಟಲೇಬಾರದು. ಹುಟ್ಟಿದಂತಹ ವ್ಯಕ್ತಿ ತನ್ನ ಬದುಕಿನುದ್ದಕ್ಕೂ ಯಾವುದಕ್ಕೂ ಕಡಿಮೆ ಮಾಡಿಕೊಳ್ಳಬಾರದು. ಆಗ ಮಾತ್ರ ಆತನ ಹುಟ್ಟಿಗೊಂದು ಬೆಲೆ ನೆಲೆ. ಆ ದೃಷ್ಟಿಯಲ್ಲಿ ಈ ದುರ್ಜಯನನ್ನು ಸಮಗಟ್ಟುವವರು ಮತ್ತೊಬ್ಬರಿಲ್ಲ. ರಾಜಕೀಯವಾಗಿಯೂ ಸಾಂಸಾರಿಕವಾಗಿಯೂ ಸಂತೃಪ್ತ ನಾನು. ಎಂದಿನಂತೆಯೇ ಇಂದು ಕೂಡ ದೇವನಾದ ಪರಶಿವನನ್ನು ನಮಿಸಿ ಓಲಗ ಮಂಟಪಕ್ಕೆ ಬಂದಿದ್ದೇನೆ. ನನ್ನ ಎಡಬಲವನ್ನು ವೀಕ್ಷಿಸುವಾಗ ನನ್ನೀ ಸಭಾಸ್ಥಾನದ ಎಡಬಲದ ಸಡಗರವನ್ನು ವೀಕ್ಷಿಸುವಾಗ ಮನಸ್ಸಿಗೆ ಮಹಾದಾನಂದವಾಗುತ್ತಾ ಇದೆ. ಮಂತ್ರಿ ಮಾಂಡಲಿಕರು, ವಂದಿ ಮಾಗಧರು, ಗಾಯಕರು, ವಾದಕರು, ಪಾಠಕರು, ಏನು ಸಂಭ್ರಮ!
ಅನಿಮಿಷರ ಸಭೆಯನ್ನೇ ಧಿಕ್ಕರಿಸುವ ಈ ದುರ್ಜಯನ ಸಭೆಗೆ ಸಾಟಿಯುಂಟೆ ಮೂರು ಲೋಕದಲ್ಲಿ. ಇದು ಎಲ್ಲವೂ ತ್ರಿಭುವನ ಮಲ್ಲನಾದಂತಹ ಈ ದುರ್ಜಯನ ಪರಾಕ್ರಮದ ಪ್ರತೀಕ ಸ್ವಾಮಿ. ಈಗ ಆ ವಿಷಯ ಅಂತಿರಲಿ, ಬೇರೆ ಏನಾದರೂ ವಿಶೇಷವಿದ್ದರೆ ಸಭೆಗೆ ಬರಬಹುದು. ಏನಿದು ತಂಗಿ ಕರಾಳ ನೇತ್ರೆ, ಏನಾಯಿತು ನಿನಗೆ? ಏನಿದು ತಂಗಿ, ಏನಿದು ತಂಗಿ, ನಿನ್ನಯ ಕೈಗಳು ಏನಾಯ್ತು ಒಲೆ ತಂಗಿಯೇ, ನಿನ್ನಯ ಕೈಗಳು ಏನಾಯ್ತು ಒಲೆ ತಂಗಿಯೇ. ದಾನವ ಕುಲಮೂಳಿ ನೋಡಿದ್ರೆ ನಿನಗಿಂತ ಹಾನಿಯ ಗೈದರೇ. ತಂಗಿ ಕರಾಳ ನೇತ್ರೆ, ಏನಿದು ಎದ್ದೇಳು. ನಿನ್ನೆರಡು ಕರಗಳು ಏನಾದವು ತಂಗಿ? ದಾನವ ಕುಲಕ್ಕೆ ಶಿರೋರತ್ನಳಾಗಿರುವ ಹೌದಣ್ಣ. ನನ್ನ ಮುದ್ದಿನ ಅನುಜೆಯಾದ ನಿನಗೆ ಇಂತಹ ದುಸ್ಥಿತಿ ಹೇಗೆ ಪ್ರಾಪ್ತವಾಯಿತು? ಈ ನಿನ್ನ ದುರವಸ್ಥೆಗೆ ಕಾರಣ ಯಾರು? ಸುರರೋ, ನರರೋ, ಕಿನ್ನರರೋ, ಕಿಂಪುರುಷರೋ, ಗರುಡ ಗಂಧರ್ವರೋ, ಸಿದ್ಧ ಸಾಧ್ಯರೋ, ಯಾರು ಹೇಳು? ಆ ಪಾಪಿಗಳ ರಂಡವನ್ನು ಕತ್ತರಿಸಿ ಬಿಡುತ್ತೇನೆ. ಬೇಗ ಹೇಳು ಅಣ್ಣ. ಹೇಳುವುದಕ್ಕೆ ಧೈರ್ಯದ ಉದಕವೆಲ್ಲ ಬತ್ತಿ ಹೋಗಿದೆಯಣ್ಣ, ಭಯವಾಗುತ್ತಿದೆಯಣ್ಣ. ತಂಗಿ ಅಂಜದಿರು. ತಂಗಿ ನೀನು ಅಂಜದಿರು, ತಂಗಿ ನೀನು ಅಂಜದಿರು. ತೈಲಕವ ನುಂಗಬಲ್ಲೆನಗಿದಿರು, ತೈಲಕವ ನುಂಗಬಲ್ಲೆನಗಿದಿರು. ಹಿಂಗದ ಭವದಲ್ಲಿ ಭಂಗವ ಗೈದವ ರಂಗವ ಬೇಡಬಲೆ. ತಂಗಿ, ಶೋಣಿತಾಪುರದ ಸಾಮ್ರಾಟ ವೀರ ದುರ್ಜಯಾಸುರನ ತಂಗಿಯಾದ ನಿನಗೆ ಅಂಜಿಕೆ ಅನಗತ್ಯ. ಮನಸ್ಸು ಮಾಡಿದರೆ ಮೂರು ಲೋಕವನ್ನೇ ನುಂಗವಲ್ಲ ಮಹಾನಿಕ್ರಮಿಯಾದ ನನ್ನ ಹೆಸರೆತ್ತಿದರೆ ಸಾಕು, ಭುವನವೆಲ್ಲ ಗಡಗಡನೆ ನಡುಗುತ್ತದೆ. ಹಾಗಿರುವಾಗ ನೀನು ಯಾಕೆ ಹೆದರಬೇಕು? ಧೈರ್ಯವಾಗಿ ನಿನಗೊದಗಿದ ಈ ದುಸ್ಥಿತಿಗೆ ಕಾರಣ ಯಾರೆಂಬುದನ್ನು ಹೇಳು, ಬೇಗ ಹೇಳು. ಅಣ್ಣ ಲಾಲಿಸು ನರರ ತಿನ್ನಬೇಕೆಂಬಾಸೆ, ಅಣ್ಣ ಲಾಲಿಸು ನರರ ತಿನ್ನಬೇಕೆಂಬಾಸೆ. ಎನ್ನ ಮನಗಾಗಲಾರಣ್ಯದೊಳು ಪೊರಟೆ, ಎನ್ನ ಮನಗಾಗಲಾರಣ್ಯದೊಳು ಪೊರಟೆ. ಅಣ್ಣ ಅಣ್ಣ, ನನ್ನ ದುರವಸ್ಥೆಯನ್ನು ಏನೆಂದು ಹೇಳಲಣ್ಣ? ಯಾಕೆ, ಏನಾಯಿತು? ಹಸಿವೆಯಿಂದ ಕಂಗೆಟ್ಟ ನಾನು ಕಾಂತಾರದಲ್ಲಿ ಸಾಗುತ್ತಿದ್ದಾಗ ಮಾನವರ ಪರಿವಾರವನ್ನು ಕಂಡೆಯಣ್ಣ. ಅವರನ್ನೆಲ್ಲ ಹಿಡಿದು ನುಂಗದೆ ಸುಮ್ಮನೆ ಬಿಟ್ಟೆಯೋ? ಇಲ್ಲಣ್ಣ, ಇಲ್ಲ. ಮತ್ತೆ? ಅವರನ್ನೆಲ್ಲ ಹಿಡಿಯಲೆಂದೇ ಹೋದೆ. ಆದರೆ ಏನಾಯಿತು? ಆ ಪಾಪಿ ಮಾನವ ನನ್ನನ್ನು ತಡೆದು ಬಿಟ್ಟ, ನನ್ನ ತಡೆದು ಬಿಟ್ಟ. ಆ ನರನೊರಜು ಯಾರು? ರುದ್ರಪುರದ ಅರಸನಂತೆ ಅಣ್ಣ, ಶ್ವೇತ ಕುಮಾರನಂತೆ. ಮದುವೆಯಾಗಿ ಮಡದಿ ಶಿವೆಯೊಂದಿಗೆ ಅರಣ್ಯದಲ್ಲಿ ಬರುತ್ತಾ ಇದ್ದ ಆ ಸುಂದರಿ ಅವನೊಂದಿರುವುದಕ್ಕಿಂತ ನಿನ್ನೊಂದಿದ್ದರೆ ಎಷ್ಟು ಚೆನ್ನ ಎಂದು ಅವಳನ್ನು ಹಿಡಿಯಲು ಹೋದೆಯಣ್ಣ. ಆಗ ಏನಾಯಿತು? ಆಗ ಆ ಪಾಪಿ ಮಾನವ ನನ್ನ ಎರಡೂ ಕರಗಳನ್ನು ಕತ್ತರಿಸಿ ಬಿಟ್ಟನಣ್ಣ, ಕತ್ತರಿಸಿ ಬಿಟ್ಟ. ಅಣ್ಣ, ನೀನು ಏನಾದರೂ ಮಾಡಿ, ಹೇಗಾದರೂ ಮಾಡಿ ಆ ಶ್ವೇತಕುಮಾರನನ್ನು
ಶಿವೆಯನ್ನು ಮದುವೆಯಾಗಲೇಬೇಕು. ಖಂಡಿತ. ಆಗ ಮಾತ್ರ ನನಗಾದ ಈ ಅವಮಾನಕ್ಕೆ ತಕ್ಕ ಸಮಾಧಾನ ಅಣ್ಣ, ತಕ್ಕ ಸಮಾಧಾನ. ತಂಗಿ ಘೋರದಾನವಿಯಂದ ನುಡಿಗಾವೀರ ದುರ್ಜಯನ್ ಒಪ್ಪಿ ಖರ ಪರಿವಾರದೊಡನೆವೆನು ದಲಿಪುರಳಿ ಕಂಡಾಗ ಓ ತಂಗಿ ಅಣ್ಣ, ಮರುಗಬೇಡ. ನಿನಗೆ ಯಕಶ್ಚಿತ್ ಮಾನವನೊಬ್ಬನಿಂದ ನಿನಗಾದ ಈ ಅವಮಾನ ನಮ್ಮ ಸಮಸ್ತ ದಾನವ ಕುಲಕ್ಕೆ ಆದ ಅವಮಾನ. ಹೌದಣ್ಣ. ಇದಕ್ಕೆ ಕಾರಣನಾದ ಆ ಮಾನವನಿಗೆ ತಕ್ಕ ಶಿಕ್ಷೆ ನೀಡಲಿಲ್ಲ ಅಂತಾದ್ರೆ ಹೌದಣ್ಣ. ನಾನು ದುರ್ಜಯನೇ ಅಲ್ಲ. ತಂಗಿ ಅಣ್ಣ, ಹೋಗು, ಪರಿಣತ ವೈದ್ಯರಿಂದ ನಿನಗೆ ಬೇಕಾದ ಚಿಕಿತ್ಸೆಯನ್ನು ಪಡೆದುಕೋ. ಹೋಗಮ್ಮ. ಅಣ್ಣ, ನೆನಪಿಟ್ಟುಕೋ, ಆ ಶ್ವೇತಕುಮಾರನನ್ನು ನೀನು ಕೊಲ್ಲಲೇಬೇಕು. ಆ ಶಿವೆಯನ್ನು ನೀನು ಮದುವೆಯಾಗಲೇಬೇಕಣ್ಣ. ನಿನ್ನ ಅಣ್ಣ ಒಂದು ಬಾರಿ ಹೇಳಿದ ಮೇಲೆ ಮುಗಿಯಿತು. ನೀನು ಹೋಗು, ಚಿಕಿತ್ಸೆ ಪಡೆದುಕೊಂಡು ಬೇಗ ಗುಣಮುಖಳಾಗಿ ಬಾ. ಹೋಗು ಅಣ್ಣ. ಹೋಗುತ್ತೇನೆ. ಅಯ್ಯೋ ಉರಿ. ಇನ್ನು ತಡ ಮಾಡಲಾರೆ. ನಮ್ಮೆಲ್ಲ ಸೇನಾ ಪಡೆಯನ್ನು ಅಡಗೂಡಿಕೊಂಡು ಈಗಲೇ ರುದ್ರಪುರದತ್ತ ನಡೆಯುತ್ತೇನೆ. ಯಾರಲ್ಲಿ ಬರುತ್ತಿರುವುದು? ಓ ಕ್ಷಣದ ಪುತ್ರ ಲೋಹಿತನೇ ತಂದು ತೈ 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 ಮಗನೇ ಲೋಹಿತ ನೇತ್ರ, ಶುಭವಾಗಲಿ. ಎದ್ದೇಳು ಮಗನೇ. ಬಹಳ ಅವಸರವಾಗಿ ಬಂದ ಹಾಗಿದೆ ಅಲ್ಲ, ಏನು ಕಾರಣ? ಬೊಪ್ಪನೆ ನೀನೆನ್ನ ಗಪ್ಪನೆ ದಿಂದತ್ತೈ ಸೋಂದದಿನ್ನತ್ತ ಎತ್ತ ಬೊಪ್ಪನೆ ನೀನೆನ್ನ ಗಪ್ಪನೆ ಪಾಲಿದು ದಪ್ಪಳಿಸುತ್ತ ನರನ ಪಾಲಿದು ದಪ್ಪಳಿಸುತ್ತ ನರನ ತಪ್ಪದೆ ತಪ್ಪದೆ ಬಿಡಿದೆಳ ತಪ್ಪೆನು ತುದದೆಯ ಒಪ್ಪಿಸುವೆನು ಪದಕ್ಕೆ ತಂದೆಯವರೇ, ವಿಷಯವೆಲ್ಲವನ್ನು ಅರ್ಥೈಸಿಕೊಂಡೇ ಬಂದಿದ್ದೇನೆ. ಓಹೋ, ಇನ್ನು ತಡ ಮಾಡಬೇಡಿ. ದುರವೀಣ್ಯವನ್ನು ನೀಡಿ ಈಗಲೇ ಹೋಗಿ ಆ ನರನನ್ನು ಎಳೆದು ತಂದು ನಿಮ್ಮ ಪವಿತ್ರ ಪಾದದಡೆಯಲ್ಲಿ ಕೆಡಹುತ್ತೇನೆ. ಕೊಡಿ ಅಪ್ಪಣೆ. ಮಗನೇ, ಒಂದು ವೇಳೆ ನಾನು ಅಪ್ಪಣೆ ನೀಡಿದರೆ ನಿನಗೆ ಆ ನರನನ್ನು ಎದುರಿಸುವ ಧೈರ್ಯವಿದೆಯೇ? ಅಪ್ಪ, ಆ ತೆಯ ಮೇಲೆ ಕೈ ಎತ್ತಿದ ದಿನ ದಿನ ಗದಿದ್ದೆ ದಿನ ದಿನ ಗದಿದ್ದೆ ಅಪ್ಪ, ನಿಮ್ಮ ಮಗನ ವಿಕ್ರಮದ ಬಗ್ಗೆ ಶಂಕೆ ಅನಗತ್ಯ. ನನ್ನ ಅತ್ತೆಯ ಕರಗಳನ್ನು ಕತ್ತರಿಸಿ ಅವಳ ಬದುಕನ್ನು ಘಾಸಿಗೊಳಿಸಿದ ಆ ನರನನ್ನು ಹಿಡಿದು ಅವನ ನೆತ್ತರನ್ನು ಹೀರದಿದ್ದರೆ ನನಗೆ ಸಮಾಧಾನವಿಲ್ಲ. ಓಹೋ, ಈ ವೀರ ಲೋಹಿತ ನೇತ್ರನನ್ನು ಕಳುಹಿಕೊಡಿ, ಈಗಲೇ ತೆರಳುತ್ತೇನೆ. ಶಾಬಾಸ್ ಮಗನೇ. ಹುಟ್ಟಿದರೆ ನಿನ್ನಂತಹ ಮಕ್ಕಳು ಹುಟ್ಟಬೇಕು. ವೀರನಾದ ನಿನ್ನ ಬಾಯಿಂದ ಬಂದ ಈ ವೀರೋಕ್ತಿಯನ್ನು ಕೇಳಿ ಬಹಳ ಸಂತೋಷ ಪಟ್ಟೆ ಮಗನೇ. ನಿನ್ನ ಅತ್ತೆಗೆ ಅವಮಾನ ಮಾಡಿದ ಆ ಮನುಜನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಿನಗೆ ಅಪ್ಪಣೆ ನೀಡಿದ್ದೇನೆ, ಹೋಗಿ ಆ ನರನನ್ನು ಎಳೆದುಕೊಂಡು ಬಾ. ನಿನಗೆ ಮಂಗಳವಾಗಲಿ. ಹಾಗೆಯೇ ಆಗಲಿ. ಓ ಹಾಯ್
ಇನ್ನು ತಡ ಮಾಡಲಾರೆ. ಸಕಲ ಸೇನಾ ವಾರಧಿಯನ್ನಡಗೂಡಿ ಈಗಲೇ ರುದ್ರಪುರದತ್ತ ಮುನಿಗಳ ವಿಂಗಡಿಸಲಾರ್ಗಳವು ವಿಧಿಲಿಪಿ ಮುನಿಗಳ ವಿಂಗಡಿಸಲಾರ್ಗಳವು ವಿಧಿಲಿಪಿ ಅಂಗವನು ನೃಪಗಾಯ್ತು ಬಯಕೆಯು ವನವಿಗಾರದುಳು ನೃಪಗಾಯ್ತು ಬಯಕೆಯು ವನವಿಗಾರದುಳು ರಾಜಕುಮಾರಿ ಶಿವೆಯನ್ನು ವರಿಸಿ ದಾಂಪತ್ಯ ಜೀವನದ ಕೆಲವು ಕಾಲ ಸಂದು ಹೋಯಿತು. ಇದುವರೆಗೂ ನೆಮ್ಮದಿಯ ಬದುಕನ್ನು ಕಂಡುಕೊಂಡವನು ನಾನು. ಇಂದೇಕೋ ಮನಸ್ಸಿಗೆ ತುಂಬಾ ಬೇಸರವೆನಿಸುತ್ತಿದೆ. ಪ್ರಕೃತಿಯ ಸಂಸರ್ಗದಿಂದ ಮನೋಹ್ಲಾದವನ್ನು ಪಡೆಯಬಹುದಾದುದರಿಂದ ವನವಿಹಾರಕ್ಕೆ ಮನಸ್ಸು ಮಾಡಿದ್ದೇನೆ. ತಡ ಮಾಡುವುದಿಲ್ಲ, ಕೂಡಲೇ ರಮ್ಯವಾದ ಕಾನನ ಪ್ರದೇಶದತ್ತ ನಡೆದು ಬಿಡುತ್ತೇನೆ. ಈ ರುದ್ರಪುರ ನಮ್ಮ ಪವಿತ್ರ ಮಾತೃಭೂಮಿ ಹಾಗೂ ಅನ್ನವಿಕ್ಕಿದ ನಾಡು ಎಂದು ಯಾರು ಯಾವುದೇ ಕಾಲಕ್ಕೂ ಮರೆಯುವಂತಿಲ್ಲ. ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಶಕ್ತಿಯಾನುಸಾರ ಸಂದರ್ಭಾನುಸಾರ ತಾಯಿನಾಡಿನ ರಣವನ್ನು ತೀರಿಸಲು ಬದ್ಧನಾಗಿರತಕ್ಕದ್ದು. ಹಾಗಾಗಿ ನಮ್ಮ ರುದ್ರಪುರದ ಮೇಲೆ ದೊರೆ ಶ್ವೇತಕುಮಾರ ಇಲ್ಲದ ಸಮಯ ನೋಡಿಕೊಂಡು ದುರ್ಜಾಸನ ಸೇನೆ ಮುತ್ತಿಗೆ ಹಾಕಿದೆ ಎಂಬ ವರ್ತಮಾನವನ್ನು ಕೇಳಿದೆ. ಆ ವರ್ತಮಾನವನ್ನು ಕೇಳಿ ದಾನವ ಕುಲವನ್ನೇ ಸಂಹಾರ ಮಾಡಬೇಕೆಂದು ನಾನು ಈ ರಾಜ್ಯದ ಮಹಾಮಂತ್ರಿಯಾದ ನನ್ನ ತಂದೆ ಮಣಿಬಿಂಬರ ಬಳಿ ಹೋಗಿ ರಣರಂಗಕ್ಕೆ ತೆರಳಲು ಅಪ್ಪಣೆ ಪಡೆದು ಬಂದಿರುತ್ತೇನೆ. ಇನ್ನು ತಡ ಮಾಡೋದಿಲ್ಲ, ನೇರವಾಗಿ ರಣರಂಗವನ್ನೇ ಪ್ರವೇಶಿಸುತ್ತೇನೆ. ವರಮನೋಗರೆ ತಾಗಿಡದಗದರಿ ಗಿಡ ಗಿಡದ ಗದಾದೈದಗದೆ ತಾದದಿ ಗಿಡ ಚಂದಿರಾನನೆ ವರಮನೋಗರೆ ಚಂದಿರಾನನೆ ವರಮನೋಗರಿ ಸುಂದರಾಂಗಿ ತ್ರಿಲೋಕ ಸುಂದರಿ ಸುಂದರಾಂಗಿ ತ್ರಿಲೋಕ ಸುಂದರಿ
ಬಂದಳಾಗ ಮಂದಗಾಸವ ಬೀರುದ ದೀಂ ತೋಂ ತಾಂ 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 ದೀಂ ತೋಂ ದೀಂ ತೋಂ ದೀಂ ತೋಂ ತಾಂ ದೀಂ ತೋಂ ದೀಂ ತೋಂ ದೀಂ ತೋಂ ತಾಂ ದೀಂ ತೋಂ ದೀಂ ಮಂದಗಾಸವ ಬೀರುದಲ್ಲಿಗೆ ಬಂದಳಾಗ ತೆರೆಮರೆಯ ಮಹಾಚೇತನನ ಲೀಲಾ ನಾಟಕದ ಸೂತ್ರಗಾರಿಕೆಗೆ ಕವಿಯ ಜೀವಜಲ ಪಾತ್ರಧಾರಿಗಳಾಗಲೇಬೇಕಾದದ್ದು ಲೋಕಧರ್ಮ. ಅದಲ್ಲದಿದ್ದರೆ ಈ ತ್ರಿಲೋಕ ಸುಂದರಿಗೆ ಈ ಭೂಮಂಡಲಕ್ಕೆ ಬರುವ ಅವಕಾಶವಾದರೂ ಹೇಗೆ ಸಿಕ್ಕಿತ್ತು ಹೇಳಿ? ಬ್ರಹ್ಮದೇವರ ಕುಮಾರಿ ನಾನು. ಅವರು ಸೂಚಿಸಿದ ಕಾರ್ಯಾರ್ಥವಾಗಿ ಈ ಭೂಮಂಡಲಕ್ಕೆ ಬಂದೆ. ತನು ಮನ ರಂಜಿಸುವ ಈ ವನಾಂತರದಲ್ಲಿ ಸುತ್ತುತ್ತಾ ಸುಮಗಳನ್ನು ಸಂಗ್ರಹಿಸುತ್ತಾ ಮುಂದೆ ಹೊರಡುತ್ತೆ. ತದಿನದ ದಿನ ತಾಂ ತದಿನದ ದಿನ ತಾಂ ತದಿನದ ದಿನ ತಾಂ ತದಿನದ ದಿನ ತಾಂ ತದಿನದ ದಿನದ ಆ ಅಬಲಾಮಣಿ ಮಾರ ನರಗಿಣಿ ಅಬಲಾಮಣಿ ಮಾರ ನರಗಿಣಿ ಅಬುಜಾಂಬಗಿ ರಂಭೆ ಊರ್ವಶಿಯ ರಂಪಳಿಪವು ಅಬುಜಾಂಬಗಿ ರಂಭೆ ಊರ್ವಶಿಯ ರಂಪಳಿಪವು ಸೊಬಗಿನ್ಯು ಮೆರೆಯಲ್ ಕಂಡ ಸೊಬಗಿನ್ಯು ಮೆರೆಯಲ್ ಕಂಡೋ ಸುಬಲ ಅಂಗಜನ ಬಾಣ ತಾಗಲ್ಕೆಂದು ಸುಬಲ ಅಂಗಜನ ಬಾಣ ತಾಗಲ್ಕೆಂದು ಆ ಇವಳ್ಯಾರಿ ಅವರೇ ಮಂಜುಳ ತೋಂದ ದಿನತ್ತ ದಿತ್ತಾತಯ್ಯತ್ತ ದಿನ ತತ್ತೋಂದ ದಿಗುತಗತಯ್ಯ ತತ್ತೋಂದ ದಿಗುತಾದೇ ತತ್ತೋಂದ ದಿಗುತಗತಯ್ಯ ತಯ್ಯ ತತ್ತೋಂದ ದಿಗುತ ಧೇಂ ಧೇಂ ದಿಗುತಾಂ ತೋಂದ ದಿನತ್ತ ಇವಳ್ಯಾರಿ ಅವರೇ ಮಂಜುಳ ಗಾತ್ರೆ ಇವಳ್ಯಾರಿ ಅವರೇ ಮಂಜುಳ ಗಾತ್ರೆ ಪ್ರೈಭುವನ ಮೋಗಿನಿ ಸಾರಸ ನೇತ್ರೆ ಪ್ರೈಭುವನ ಮೋಗಿನಿ ಸಾರಸ ನೇತ್ರೆ ತೋಂ ದೀಂ ದಿದ್ದಿ
ದಿನ ದಿನ ತಾಂ ತೋಂ ದೀಂ ದಿತ್ತಿ ಗಡ್ಗದ ದಿನ ತಾಂ ತೋಂ ತ ದಿನ ದಿ ಮೊಗ ಚಂದಿರನ ಬಿಂಬ ಹೊರತಲ್ಲ ಮೊಗ ಚಂದಿರನ ಬಿಂಬ ಹೊರತಲ್ಲ ಚಲ್ವ ನಗೆಯದು ಚಂದ್ರಿಕೆ ಆಗೋದಲ್ಲ ಚಲ್ವ ನಗೆಯದು ಚಂದ್ರಿಕೆ ಆಗೋದಲ್ಲ ಸ್ವಗತಿದ ಮುಂಗೋದೋಳ್ ಮರೆದುಂಬಿ ಸ್ವಗತಿನ ಮುಂಗುರುಳ್ ಮರೆದುಂಬಿ ಬಪ್ಪ ಬಗೆ ನೋಡಿ ನಲಿವಳ್ ಯೌವನಾದುಂಬಿ ಬಪ್ಪ ಬಗೆ ನೋಡಿ ನಲಿವಳ್ ಯೌವನ ತುಂಬಿ ಸ್ವಗತಿನ ಮುಂಗುರುಳ್ ಮರೆದುಂಬಿ ಹೃದಯದಿ ತೋಂ ತೋಂ ದಿನ ಬಪ್ಪ ಬಗೆ ನೋಡೆ ನಲಿಬಾಳ್ ಯೌವನ ತುಂಬಿ ಅರರೇ ಇವಳ್ಯಾರಿದರರೇ ಆ ಅರರೆ, ಏನಾಶ್ಚರ್ಯವಿದು! ವನರಾಣಿಯ ಮನಮೋಹಕ ಸೌಂದರ್ಯವನ್ನು ಸವಿಯುತ್ತಾ ಸಂಭ್ರಮದಿಂದ ಮುಂದುವರೆದು ಬರುತ್ತಿರಬೇಕಾದರೆ ಚಿತ್ತಾಕರ್ಷಕ ರೂಪ ಲಾವಣ್ಯದ ನಿಧಿಯಂತಿರುವ ಚಿತ್ರತರಾಂಗಿಯೋರ್ವಳು ಅತ್ತಿಂದಿತ್ತ ಎತ್ತಿಂದತ್ತ ಸಂಚರಿಸುತ್ತಿದ್ದಾಳಲ್ಲ. ಯಾರೀಕೆ? ಸೃಷ್ಟಿಯ ಸಕಲ ಸೊಬಗು ಸೌಂದರ್ಯವೇ ಮೂರ್ತಿವೆತ್ತಂತೆ. ಮಂಜುಳ ಗಾತ್ರೆ, ಸಾರಸ ನೇತ್ರೆ, ವಾರಣ ಗಮನೆ, ಚಂದಿರ ವದನೆ. ಆಹಾ, ತುಂಬಿ ತುಳುಕುತ್ತಿರುವ ಯೌವನದ ಗೊಂಬೆ. ನಿಜಕ್ಕೂ ಈಕೆ ಪ್ರತಿರಂಭೆ. ಎಂಥವರ ಮನಸ್ಸು ಸೂರೆಗೊಳ್ಳಬೇಕು. ನಿಜಕ್ಕೂ ನಾನು ಭಾಗ್ಯಶಾಲಿ. ಈ ಪಾವನಾಂಗಿಯನ್ನು ನೋಡುವ ಯೋಗ ನನಗಾಯ್ತಲ್ಲ, ಅಷ್ಟು ಸಾಕು. ಯಾರಿರಬಹುದು ಈಕೆ? ಸುಮ್ಮನೆ ನನ್ನಲ್ಲಿಯೇ ನಾನು ಕಲ್ಪಿಸುವುದಕ್ಕಿಂತ ಈ ಶೃಂಗಾರದ ಬೆಡಗಿಯನ್ನೇ ಕರೆದು ಮಾತನಾಡಿಸುತ್ತೇನೆ. ಓ ಸುಂದರಾಂಗಿ, ನನ್ನನ್ನೇ ಕರೀತೀರಾ? ಹೌದು, ನಿನ್ನನ್ನು. ಓ ಮೋಹನಾಂಗಿ, ರಮಣೀಯ ಕಾನನದ ಏಕಾಂತದಲ್ಲಿ ಹೃದಯಂಗಮ ರೂಪರಾಶಿಯಾದ ನೀನು ಸ್ವಚ್ಛಂದವಾಗಿ ವಿಹರಿಸುತ್ತಿರುವೆಯಲ್ಲ. ನಿನ್ನೀ ಅನುಪಮದ ಸಿರಿ ಸೊಬಗು ಎಂಥ ರಸಿಕನನ್ನು ಹುಚ್ಚುಗಟ್ಟಿಸಬೇಕು. ಓ ತರುಣಿ, ನಿನ್ನನ್ನು ಕಂಡ ಮಾತ್ರಕ್ಕೆ ನನ್ನ ಮನಸ್ಸು ಸಂಪೂರ್ಣವಾಗಿ ನಿನ್ನ ವಶವಾಗಿ ಹೋಗಿದೆ. ನಿನ್ನೊಡನೆ ಮಾತನಾಡಬೇಕು, ನಿನ್ನೊಡನೆ ಅನವರತವೂ ಇರಬೇಕೆನ್ನುವ ಬಯಕೆ ಉತ್ಕಟವಾಗುತ್ತಾ ಇದೆ. ಮನೋಹರಿ, ಯಾರು ನೀನು? ನನ್ನ ಮನವನ್ನು ಅಪಹರಿಸಿದ ನಿನ್ನ ಶುಭ ನಾಮವೇನು? ಯಾಕೆ ಇಲ್ಲಿಗೆ ಬಂದೆ ಹೇಳಬಹುದೇ ನನ್ನಲ್ಲಿ? ವೀರ, ಅಪರಿಚಿತನಾದ ನೀನು ನನ್ನನ್ನು ಕಂಡ ಮಾತ್ರಕ್ಕೆ ಈ ರೀತಿ ವ್ಯವಹರಿಸುತ್ತಿರುವೆಯಲ್ಲ, ನನ್ನ ಪರಿಚಯ ಬೇಕೇ ನಿನಗೆ? ಕೇಳು. ಲೋಕೇಶ ಕುವರಿ ತಾತಗಡದ ತಿನ್ನಗದೈ ತಗದ ದಿಗಿಣ ಲೋಕೇಶ ಕುವರಿ
ತೂಗಿ ಧೀಂ ತೋಂ ತಾಂ ತತ್ತಾಂ ತಾಂ ಸ್ವೇಚ್ಛೆಯಿಂದಿರಲು ಬಗೆಯಚ್ಚರಿಸಿ ನೇಮಿಸಿಗ ಸ್ವೇಚ್ಛೆಯಿಂದಿರಲು ಬಗೆಯಚ್ಚರಿಸಿ ನೇಮಿಸಿಗ ಇಚ್ಛಿಸುವುದ್ಯಾಕೆನ್ನ ಹುಚ್ಚುತನ ನಿನಗೆ ಇಚ್ಛಿಸುವುದ್ಯಾಕೆನ್ನ ಹುಚ್ಚುತನ ನಿನಗೆ ಸ್ವೇಚ್ಛೆಯಿಂದಿರಲು ಬಗೆಯಚ್ಚರಿಸಿ ನೇಮಿಸಿಯ ಇಚ್ಛಿಸುವುದ್ಯಾಕೆನ್ನ ಹುಚ್ಚುತನ ನಿನಗೆ ತೋಂ ತಾಂ ತಾಗಡದ ದಿನ ನನ್ನ ಪರಿಚಯ ಹೇಳುವುದಕ್ಕೆ ಏನೂ ತೊಂದರೆ ಇಲ್ಲ. ನಾನು ಇಲ್ಲಿಯವಳಲ್ಲ, ಮತ್ತಿಲ್ಲಿಯವಳು ದೇವಲೋಕದವಳು. ಹೌದೇ? ತ್ರಿಲೋಕ ಸುಂದರಿ ಎಂಬುದಾಗಿ ನನ್ನ ನಾಮಧೇಯ. ಸೊಗಸಾದ ಹೆಸರು. ಜಗತ್ಕಾರಣೀಕರ್ತನಾದ ಆ ಬ್ರಹ್ಮನ ಆದೇಶದಂತೆ ಈ ಭೂಮಂಡಲಕ್ಕೆ ಬಂದವಳು ನಾನು. ಓಹೋ, ದೇವಕನ್ನಿಕೆಯಾದ ನನಗೆ ಸ್ವೇಚ್ಛೆಯಿಂದ ಈ ಉಪವನದಲ್ಲಿ ತಿರುಗಾಡಲು ಬಿಡು. ಹುಚ್ಚು ಮಾತುಗಳನ್ನಾಡಬೇಡ, ಹೋಗು. ಓ ಲಲನಾಮಣಿ, ನನ್ನ ಮನೋಬಯಕೆಯನ್ನು ವ್ಯಕ್ತಪಡಿಸಿದರೆ ಈ ರೀತಿಯಲ್ಲಿ ಧಿಕ್ಕರಿಸುವುದು ನಿನಗೆ ತರವಲ್ಲ. ನಾನು ಸಾಮಾನ್ಯನೆಂದು ಭಾವಿಸಬೇಡ. ಈ ಭೂಮಂಡಲದಲ್ಲಿ ಪ್ರಖ್ಯಾತಿಯಿಂದ ಮೆರೆಯುತ್ತಿರುವ ರುದ್ರಪುರವನ್ನಾಳುವ ವೀರ ಶ್ವೇತಕುಮಾರ ಮಹಾರಾಜ. ರೂಪ, ಯೌವನ, ಅಧಿಕಾರ ಎಲ್ಲವನ್ನೂ ಪಡೆದಿರುವ ನನ್ನನ್ನು ದೂರೀಕರಿಸಬೇಡ, ನನ್ನನ್ನು ವರಿಸು. ಶ್ವೇತಕುಮಾರ, ಸುರಪಾಲರೇ ಮುಖ್ಯ ಸುರವರರು ನನ್ನೀ ಸೌಂದರ್ಯಕ್ಕೆ ಮರುಳಾಗಿ ಹೋಗಿರುವಾಗ ನರನಾದ ನಿನ್ನ ಪಾಡು ನನಗಿಲ್ಕಯ್ಯ. ಸುಮ್ಮನೆ ಮೋಹಕ್ಕೆ ಒಳಗಾಗಿ ಸಲ್ಲದ ವಸ್ತುವನ್ನು ಬಯಸಬೇಡ, ಹೋಗು. ಹೇ ಚೆಲುವೆ, ದೇವಸುಂದರಿಯಾದ ನಿನ್ನನ್ನು ಕೂಡುವುದಕ್ಕೆ ದೇವೇಂದ್ರನಂತೆಯೇ ಅಷ್ಟ ಸೌಭಾಗ್ಯಗಳನ್ನು ಹೊಂದಿದ ನಾನು ಸಮರ್ಥನೆಂಬುದನ್ನು ಮರೆಯಬೇಡ. ನನ್ನ ಮಾತನ್ನು ಕೇಳು. ವೀರ, ನಿನಗೆ ನನ್ನ ಮೇಲೆ ಅಷ್ಟು ಬಯಕೆ ಇದ್ದರೆ ನನ್ನದೊಂದು ಅಭೀಷ್ಟ ಇದೆ, ಅದನ್ನು ನೀನು ನೆರವೇರಿಸಬೇಕು. ಅದೇನು ಹೇಳು, ಖಂಡಿತವಾಗಿ ನೆರವೇರಿಸುತ್ತೇನೆ. ಹಾಗಾದರೆ ಕೇಳು. ಆದರಲೆ ಭೂಪ ನಿನ್ನ ಆದರಲೆ ಭೂಪ ನಿನ್ನ ಸೌಭಾಗ್ಯ ಮೇದಿನಿಯನೆಲ್ಲ ಮುನ್ನ ಸೌಭಾಗ್ಯ ಮೇದಿನಿಯನೆಲ್ಲ ಮುನ್ನ ನೀದಾರೆ ಎರೆದು ಕೊಡಲು ಕೂಡುವೆ ವಿನೋದದಿಂದಲೇ ರಮಿಸಲು ಕೂಡುವೆ ವಿನೋದದಿಂದಲೇ ರಮಿಸಲು ಮಹಾರಾಜ, ನಿನ್ನ ಆಸೆಯನ್ನು ನಾನು ಈಡೇರಿಸಬೇಕಾದರೆ ನನ್ನ ಆಸೆಯನ್ನು ನೀನು ಈಡೇರಿಸಬೇಕು. ಏನದು? ಮತ್ತೇನಲ್ಲ, ನೀನು ನನ್ನ ಜೊತೆ ಸದಾ ಈ ಉಪವನದಲ್ಲಿಯೇ ಇರಬೇಕು. ಆಗಲಿ. ಒಂದು ವೇಳೆ ನೀನು ನನ್ನನ್ನು ಬಿಟ್ಟು ಹೋಗುವ ಸಂದರ್ಭ ಬಂದಾಗ ನಿನ್ನ ಸಮಸ್ತ ಭೂಮಿಯನ್ನು ನನಗೆ ದಾರಿ ಎರೆದು ಕೊಡಬೇಕು. ಈ ಮಾತಿಗೆ ನೀನು ಒಪ್ಪುವುದಾದರೆ ನಿನ್ನೊಂದಿಗೆ ನಾನು ಸದಾ ಸಂತೋಷದಿಂದ ಇರಬಲ್ಲೆ. ಓಹೋ, ಇಷ್ಟೇ ತಾನೆ? ಈ ಮೊದಲೇ ಇದನ್ನು ಕೇಳಬಹುದಿತ್ತಲ್ಲ. ಒಂದೊಮ್ಮೆ ನಿನ್ನನ್ನು ಅಗಲುವ ಸಂದರ್ಭ ಬಂದಾಗ ಖಂಡಿತವಾಗಿ ನಿನಗೆ ಧಣಿಯನ್ನಿಯುತ್ತೇನೆ. ಬಾ, ನನ್ನೊಂದಿಗೆ ರಮಿಸು. ಇತ್ತನಿದ ಭಾಷೆಯನು ನಿನಗೆ ಸಮಸ್ತ ಭಾಗ್ಯದ ದರೆಯ ಇವೆನು. ಇತ್ತೆನಿದೋ ಭಾಷೆಯನು ನಿನಗೆ ಸಮಸ್ತ ಭಾಗ್ಯದ ದರೆಯ ಇವೆನು. ಉದಾತ್ತದೆಯಳು ಒಲಿದೆನ್ನ ರಮಿಸು. ಅದಕ್ಕೇನಂತೆ? ದಿನಗದಿದ್ದ ದಯದ Oh!
ಯಮನಡೆಗೆ ನಮ್ಮೆಲ್ಲ ಧನುಜ ವೀರರನ್ನು ಸೋಲಿಸುತ್ತಾ ಮುಂದುವರಿಯುತ್ತಿರುವೆಯಲ್ಲ. ಸಿಗೋ ನೋಡು, ಸಾಮದಿಂದ ಹಿಂದಕ್ಕೆ ನಡೆದರೆ ಜೀವ ಉಳಿದೀತು, ಇಲ್ಲವಾದಲ್ಲಿ ನಿನ್ನನ್ನು ಯಮ ಸದನದ ಅತಿಥಿಯನ್ನಾಗಿಸಬೇಕಾಗುತ್ತದೆ. ಎಚ್ಚರ ಹುಡುಗ, ಯಾರು ನೀನು? ಈ ನಾಡಿಗೂ ನಿನಗೂ ಇರುವ ಸಂಬಂಧವಾದರೂ ಏನು? ಹೇಳು, ತೊಲಗು ಇಲ್ಲಿಂದ. ಸಿದಗೆ ತನು ನಾ ಅತುಳ ಬಲಾಢ್ಯನೋ ಋತುವಿಪ್ಪ ಸಚಿವನಿಗೆ ಸಿದಗೆ ತನು ನಾ ಅತುಳ ಬಲಾಢ್ಯನು ಋತುವಿಪ್ಪ ಸಚಿವನಿಗೆ ಬಲಾಢ್ಯನು ಋತುವಿಪ್ಪ ಸಚಿವನಿಗೆ ಸುತನಯೇ ಸಜೀವನ ಸುತನಯ ನೀವಾರತಿ ಬಲದ ಬಲ ಕಥೆಯೇನದು ಪೇಳು ನಾನಾರು ಬಲ್ಲೆಯ? ಯಾರು? ಈ ರಾಜ್ಯದ ಮಹಾಮಂತ್ರಿ ಮಣಿಬಿಂಬನ ಸುಕುಮಾರ ನಾನು. ಓಹೋ, ನನ್ನ ಶುಭ ನಾಮಾಂಕಿತ ಸೀತಕೇತೆ ಎಂದು. ನಮ್ಮ ದೊರೆ ರುದ್ರಪುರದಲ್ಲಿ ಇಲ್ಲದಿರುವ ಸಮಯ ನೋಡಿ ನಮ್ಮ ರಾಜ್ಯಕ್ಕೆ ಮುತ್ತಿಗೆ ಹಾಕಿರುವರಲ್ಲ. ಈ ರಾಜ್ಯದಲ್ಲಿ ಯಾರು ಶೂರರು, ವೀರರು, ಧೀರರು ಇಲ್ಲ ಎಂದು ಭಾವಿಸಿದ್ದೀರಾ? ಯಾರಿದ್ದಾರೆ? ಯಾಕೆ ಬಂದಿ ನೀನು? ಯಾರು ನೀನು? ನಡೆಯಲಿದ್ದ ಮೊದಲು ನಾನ್ಯಾರು ಬಲ್ಲೆಯ? ಅಖಂಡ ಭರತ ಭೂಮಿಯ ಶೋಣಿತಾ ಪಟ್ಟಣವೇ ನನ್ನ ನಾಡು. ಅಲ್ಲಿಯ ದೊರೆ ದುರ್ಜಯಾಸುರನ ಕುಮಾರ ನಾನು. ವೀರ ಲೋಹಿತ ನೇತ್ರನೆಂದರೆ ನಾನೇ. ನಿನ್ನ ದೊರೆ ಆ ಶ್ವೇತಕುಮಾರನು ನನ್ನ ಅತ್ತೆಗೆ ಎಸೆದ ಅನ್ಯಾಯಕ್ಕೆ ತಕ್ಕ ಪ್ರತೀಕಾರವನ್ನು ಮಾಡುವ ಉದ್ದೇಶದಿಂದ ಬಂದವನು ನಾನು. ಓಹೋ, ಮತ್ತೆ ಯಾಕೆ ಬಂದಿ ಇಲ್ಲಿಗೆ? ಮೊದಲು ಇಲ್ಲಿಂದ ನಡಿ, ಇದಿರಾಗೋ. ಮುರಗಾರ ಪುರಗಾರ ಗಿರಿದಾರ ಶಶಿದಾರ ಶರಣೆಂದು ನುದಿಸಿ ನಾರದನು ಧೀಂ ತೋಂ ಧೀಂ ತೋ ಧೀಂ. ನಾರಾಯಣ ನಾರಾಯಣ ಹರರ ಮಹಾದೇವ. ಬರಲು ದೂರದಿ ಕಂಡು ಬೆಳಗಾಗಿ ಭೂಪಾಲ ತ್ವರಿತದೋಳಿದಿರು ಗೊಂಡಾಗ. ನಾರದ ಮಹರ್ಷಿಗಳೇ, ಶುಭವಾಗಲಿ ಶುಭವಾಗಲಿ. ಎದ್ದೇಳು ಶ್ವೇತಕುಮಾರ, ಹೇಳು. ಮಗು, ನಿನ್ನ ಈ ಪರಿಯನ್ನು ಅವಲೋಕಿಸುವಾಗ ವ್ಯಸನವಾಗುತ್ತಾ ಇದೆ. ಯಾಕೆ ಸ್ವಾಮಿ? ಮಂಗಳಾಂಗಿಯಾದಂಥ ರಾಜಕುವರಿ ಸತಿ ಶಿವೆಯೋರ್ವಳನ್ನೇ ಪುರದಲ್ಲಿ ಬಿಟ್ಟು ತ್ರೈಲೋಕ್ಯ ಸುಂದರಿ ಜೊತೆ ಸರಸವಾಡುತ್ತಿರುವೆಯಲ್ಲ. ನಿನ್ನ ಪುರದ ಬಗ್ಗೆ ಸ್ವಲ್ಪವೂ ಯೋಚಿಸುತ್ತಿಲ್ಲವೇಕೆ? ಏನಾಯ್ತು ಸ್ವಾಮಿ? ಶ್ವೇತಕುಮಾರ, ಕಿವಿಗೊಟ್ಟು ಕೇಳು. ನಿನ್ನ ಪರಮ ಪವಿತ್ರವಾದ ರುದ್ರಪುರಕ್ಕೆ ಸೋಣುತಾಪುರದ ದೊರೆ ಧನುಜ ದುರ್ಜಯಾಸುರನ ಪಡೆ ಮುತ್ತಿಗೆ ಹಾಕಿದೆ. ದುರ್ಜಯನ ತನಯ ನಿನ್ನ ಮನದನ್ನೇನು ಬಲಾತ್ಕಾರದಿಂದ ಎತ್ತಿಕೊಂಡು ತನ್ನ ಪುರಕ್ಕೆ ಸಾಗಿರುತ್ತಾನೆ. ಪತಿಯಾಗಿ ನೀನಿತು ಸತಿ ಶಿವೆಗೆ ಇಂಥ ದುರವಸ್ಥೆಯೇ? ಹೋಗಯ್ಯ, ಆ ಧೂರ್ತರನ್ನು ಸದೆಬಡಿದು ಕೊಂದು ನಿನ್ನ ಸತಿಯನ್ನು ಬಿಡಿಸಿಕೊಂಡು ಬಾ. ನಿನಗೆ ಮಂಗಳವಾಗಲಿ.
ನನ್ನ ಪಾಲಿಗೆ ಪ್ರಾಪ್ತವಾಯಿತು. ನಾನೆಂತಹ ಅವಿವೇಕಿಯಾಗಿಬಿಟ್ಟೆ. ಲೋಕದ ಮೋಹ ಮಾಯಾ ಪಾಶಗಳಿಂದ ಬಂಧಿತನಾಗಿ ಕ್ಷಣಿಕ ಸುಖಕ್ಕೆ ಬಲಿಬಿದ್ದು ಕರೆ ಹಿಡಿದ ಸಾಧ್ವಿ ಶಿರೋಮಣಿ ಶಿವೆಯನ್ನು ಬಿಟ್ಟು ತ್ರಿಲೋಕ ಸುಂದರಿಯ ಸಖ್ಯವನ್ನು ಬಯಸಿ ಅವಳೊಡನೆ ಜೀವನ ನಡೆಸುತ್ತಿರುವೆನಲ್ಲ. ಅಯ್ಯೋ, ನನ್ನ ಮತಿ ಮಲಿನತೆಗೆ ನನಗೆ ನಾಚಿಕೆಯಾಗುತ್ತಾ ಇದೆ. ಅಯ್ಯೋ ಶಿವೆ, ನನ್ನಂತಹ ಮತಿಗೇಡಿ ಭೂವರನನ್ನು ವರಿಸಿ ನಿನಗಿಂತಹ ದುರವಸ್ಥೆಯಾಯಿತೆ. ಕ್ಷಮಿಸು ಶಿವೆ, ಕ್ಷಮಿಸು. ಧೂರ್ತರಿಂದ ಅಪಹೃತಳಾದ ನಿನ್ನನ್ನು ಬಿಡಿಸಿ ರಕ್ಷಿಸುವುದು ನನ್ನ ಕರ್ತವ್ಯ. ಈಗಲೇ ಶೋಣಿತ ಎಲ್ಲಿಗೆ ಹೊರಟದ್ದು? ನನ್ನ ಮಡದಿ ಬಳಿಯಾದ ಶಿವಿಯನ್ನು ದುರುಳರು ಅಪಹರಿಸಿಕೊಂಡೊಯ್ದಿದ್ದಾರೆ. ಅವಳನ್ನು ಬಿಡಿಸುವುದಕ್ಕಾಗಿ ಹೋಗುತ್ತಾ ಇದ್ದೇನೆ, ದಾರಿ ಬಿಡು. ಮಹಾರಾಜ, ವಿಚಾರ ಹೀಗೋ? ಹೆಂಡತಿಯನ್ನು ಬಿಡಿಸುವುದಕ್ಕೆ ಹೊರಟದ್ದು ತಾವು. ಹೌದು. ಈಗಲಾದ್ರೂ ತಿಳಿಯಿತಲ್ಲ, ಇಟ್ಟುಕೊಂಡವಳಿಗಿಂತ ಕಟ್ಟಿಕೊಂಡವಳೇ ಲೇಸು ಎಂದು. ನೀವು ಹೋಗುವುದಕ್ಕೆ ನನ್ನದೇನು ತೊಂದರೆ ಇಲ್ಲ. ಆದರೆ ನೀವು ಮೊದಲು ಹೇಳಿದ ಮಾತಿನಂತೆ ನಡೆದುಕೊಳ್ಳಬೇಕಾದದ್ದು ನಿಮ್ಮ ರಾಜಧರ್ಮ. ಆದುದರಿಂದ ನೀವು ಹೋಗುವ ಮೊದಲು ನಿಮ್ಮ ರಾಜಮುದ್ರಿಕೆ ಮತ್ತು ಪಟ್ಟದ ಕತ್ತಿಯನ್ನು ನನಗಿತ್ತು. ನೀವು ಬೇಕಾದಲ್ಲಿಗೆ ಹೋಗಿ. ಲೋಕಸುಂದರಿ, ಕ್ಷತ್ರಿಯ ವಂಶೀಯ ನಾನು, ಮೇಲಾಗಿ ಪರಮ ಶಿವಭಕ್ತ. ಆಡಿದ ಮಾತಿಗೆ ಎಂದಿಗೂ ತಪ್ಪುವವನಲ್ಲ ಎಂಬುದು ನೆನಪಿರಲಿ. ಈಗ ನನಗೆ ಜ್ಞಾನೋದಯವಾಗಿದೆ. ನನ್ನ ಬಾಳ ಸಂಗಾತಿ ಶಿವೆಯ ಮುಂದೆ ಸಕಲ ಸಿರಿ ಸಂಪತ್ತು ನಗಣ್ಯವೆಂದೇ ಭಾವಿಸುತ್ತೇನೆ. ಇನ್ನು ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ. ತೆಗೆದುಕೋ ಈ ರಾಜಮುದ್ರಿಕೆ. ನಿನಗೆ ಮನಸ್ಸಿಗೆ ಬಂದ ಹಾಗೆ ವ್ಯವಹರಿಸು. ಹೇಗಿದೆ ಸ್ವಾಮಿ ನಮ್ಮ ನಾಟಕ? ಇದೆಲ್ಲ ವಿಧಿಲೀಲೆ. ಲೋಕಕಂಟಕನಾದ ಆ ದುರ್ಜಯನ ಸಂಹಾರಕ್ಕಾಗಿ ಕೈಗೊಂಡ ಲೀಲೆ. ಇಲ್ಲಿಗೆ ನನ್ನ ಕರ್ತವ್ಯ ಮುಗಿದ ಹಾಗಾಯ್ತು. ಇನ್ನು ನನ್ನ ಸ್ವಸ್ಥಾನವನ್ನು ಸೇರಿಕೊಳ್ತೇನೆ. ಶ್ವೇತಕುಮಾರನು ನನ್ನ ವಿಕ್ರಮಕ್ಕೆ ಅಂಜಿ ಎಲ್ಲಿಯೋ ಅಡಗಿ ಕುಳಿತಿದ್ದಾನೆ. ಮೊದಲು ಇವಳನ್ನು ವಿಚಾರಿಸಿಕೊಳ್ಳಿ. ಮಗನೇ, ನಿನ್ನ ಅಪ್ರತಿಮ ಶೌರ್ಯ ಸಾಹಸಕ್ಕೆ ಮೆಚ್ಚಿದೆ ಮಗನೇ. ಆ ನರಾಧಮ ಶ್ವೇತಕುಮಾರ ಇಂದು ತಪ್ಪಿಸಿಕೊಂಡಿರಬಹುದು, ಆದರೆ ಮುಂದೆ ಸಿಕ್ಕಿಯೇ ಸಿಗುತ್ತಾನೆ. ಆಗ ಆತನಿಗೆ ತಕ್ಕ ಶಾಸ್ತಿ ಮಾಡೋಣ. ಮಗು, ನಿನ್ನ ಕೆಲಸ ಇಲ್ಲಿಗೆ ಮುಗಿಯಿತು. ಇವಳನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ನೀನು ಒಳಗೆ ಹೋಗು. ಓ ಮಂದಗಮನೆ, ಮಂದಗಮನೆ ಕೇಳು. ಮಂದಗಮನೆ ಕೇಳು, ನಿನಗಾನಂದದ ದಿವಸಗಳು, ನಿನಗಾನಂದದ ದಿವಸಗಳು. ಬಂದುದ ಬರಿದುದ ಅಂದದಳೆನ್ನನು ಹೊಂದುದ ಸುಖಿಪುದು ಮುಂದನ ವರತವು. ಬಂದುದ ಬರಿದುದ ಅಂದದಳೆನ್ನನು ಹೊಂದುದ ಸುಖಿಪುದು ಮುಂದನ ವರತವು. ಓ
ಮುಖವನ್ನು ಒಮ್ಮೆ ತೋರು. ನಿನಗೆ ನನ್ನ ಬಗ್ಗೆ ತಿಳಿದಿಲ್ಲ. ನಿನ್ನ ಬಳಿ ನಿಂತಿರುವಂತಹ ಈ ವ್ಯಕ್ತಿ ಸಾಮಾನ್ಯನಲ್ಲ, ತ್ರಿಭುವನಮ್ಮಲ್ಲ, ಶೋಣಿತಾಪುರಾಧೀಶ, ವೀರ ದುರ್ಜಯಾಸುರ. ಓ ಚಂದ್ರಮುಖಿ, ಇಷ್ಟು ದಿನಗಳ ಕಾಲ ನೀನು ಆ ಸಾಮಾನ್ಯ ಮಾನವನೊಂದಿಗಿದ್ದೆ. ಆದರೆ ಇನ್ನು ಮೇಲೆ ಹಾಗಲ್ಲ. ದಾನವ ಸಾಮ್ರಾಟನಾದ ಈ ದುರ್ಜಯನೊಂದಿಗೆ ನಿನ್ನ ಭವ್ಯ ಜೀವನವನ್ನು ಸುಖದಿಂದ ಕಳೆ. ಸಾರ್ವಭೌಮನಾದ ನನ್ನನ್ನು ವರಿಸಿ ಅನವರತವೂ ಅತ್ಯಾನಂದವನ್ನು ಹೊಂದು. ಮಾತಾಡೆ ಚೆಲ್ವೆ ನನ್ನಲ್ಲಿ. ರಕ್ಕಸಾಧಿಪ, ನಿಲ್ಲಿಸು ನಿನ್ನ ಸೊಕ್ಕಿನ ರಕ್ಕಸಾಧಿಪ ಕೇಳು ಸೊಕ್ಕಿನ ನುಡಿಗಳ. ರಕ್ಕಸಾಧಿಪ ಕೇಳು ಸೊಕ್ಕಿನ ನುಡಿಗಳ. ಒಕ್ಕಣಿತದಿರೆನ್ನೊಳು ನುಡಿಗಳ, ಒಕ್ಕಣಿತದಿರೆನ್ನೊಳು ಸಿಕ್ಕುವಳಲ್ಲ ಟಕ್ಕನ ಬಾಲೆಯೋಳು ಮಿಕ್ಕಿ ಮಾತಾಡದಿರು. ಎಲ್ಲ ರಕ್ಕಸಾಧಿಪ, ನಿನ್ನ ಸೊಕ್ಕಿನ ಮಾತುಗಳನ್ನು ನಿಲ್ಲಿಸು. ಸುಮ್ಮನೆ ನನ್ನನ್ನು ಕೆಣಕಿ ಸರ್ವನಾಶ ಹೊಂದಬೇಡ. ನಿನ್ನಂತ ಕೂಳದಾನವರು ಈ ಪೂರ್ವದಲ್ಲಿ ಪರಲಲನೆಯನ ಆಸೆಗೆ ಬಲಿ ಬಿದ್ದು ಮಣ್ಣು ಕಚ್ಚಿದ್ದಾರೆ ಇರಬಹುದು. ಈಗೋ ಸಾರಿ ಸಾರಿ ಹೇಳುತ್ತಿದ್ದೇನೆ. ಏನು? ನನ್ನನ್ನು ಎಲ್ಲಿಂದ ಕರೆತಂದಿಯೋ ಅಲ್ಲಿಯೇ ಬಿಟ್ಟು ಬಾ, ನಿನಗೆ ಒಳಿತಾಗುತ್ತದೆ. ಇಲ್ಲವಾದರೆ? ಅದಿಲ್ಲವಾದರೆ ನನ್ನ ಪತಿದೇವರಿಂದಲೇ ನಿನ್ನ ಪ್ರಾಣಕ್ಕೆ ಸಂಚಕಾರ. ಎಚ್ಚರ. ಒದರಬೇಡ. ವೀರಕ್ಕಲಿ ದುರ್ಜಯಾಖ್ಯನಲ್ಲಿ ನಿನ್ನ ಬಾಯಿ ಬಡಕತನವೇ. ಏನಂದೆ ನೀನು? ನಿನ್ನ ಗಂಡನಿಂದ ನನ್ನ ಜೀವಕ್ಕೆ ತೊಂದರೆ. ಸುಮ್ಮನೆ ವ್ಯರ್ಥವಾಗಿ ಕಾಲಹರಣ ಮಾಡಬೇಡ. ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ. ನನ್ನ ಸಾವು ತಿಳಿಯಿತಾ? ನನ್ನನ್ನು ಹೊಂದು. ಭ್ರಷ್ಟ ಅವಿವೇಕಿ, ನನ್ನನ್ನು ಜಾರಿಣಿ ಎಂದು ಭಾವಿಸಿದೆಯಾ? ನನ್ನ ಪ್ರಾಣ ಹೋದರೂ ಸರಿ, ಮಾನವನ್ನು ಮಾತ್ರ ಕಳೆದುಕೊಳ್ಳಲಾರೆ. ಎಲ್ಲ ಕೊಬ್ಬಿದ ಹೆಣ್ಣೆ, ನಾನು ಮನಸ್ಸು ಮಾಡಿದರೆ ಈಗಿಂದೀಗಲೇ ನಿನ್ನನ್ನು ಬಲಾತ್ಕಾರ ಮಾಡಬಹುದು. ಆದರೆ ನಾನು ಅಷ್ಟು ಕೆಟ್ಟವನಲ್ಲ. ಕಿವಿಗೊಟ್ಟು ಕೇಳು. ದಿನವೆಂಟರ ಕಾಲ ಅವಕಾಶ ನಿನಗೆ ನೀಡುತ್ತೇನೆ. ಅಷ್ಟರೊಳಗೆ ನೀನಾಗಿ ಮನಸ್ಸು ಪರಿವರ್ತಿಸಿ ನನ್ನೊಡನೆ ರಮಿಸಿದರೆ ನಿನಗೆ ಉಳಿಗಾಲ. ಇಲ್ಲವಾದಲ್ಲಿ ಚಿತ್ರಹಿಂಸೆಯ ಮೂಲಕ ಯಮಸದನ ಸೇರಬೇಕಾದೀತು. ಎಚ್ಚರ. ಯಾರಲ್ಲಿ ಈಗೇನು ಸೆರೆಮನೆಯಲ್ಲಿಡಿ. ಮಹಾ ಧೈರ್ಯದಿಂದ ಈ ದುರ್ಜಯಕ್ಕನ ಪುರ ಪ್ರವೇಶ ಮಾಡಿರುವೆ ಅಲ್ಲ. ಯಾರು ನೀನು? ಇಲ್ಲಿಗೆ ಬಂದ ಉದ್ದೇಶವೇನು? ಬೇಗ ಹೇಳು. ಲವೋ ಅಧಮದಾನವ, ಅನ್ಯಾಯದ ಪರಾಕಾಷ್ಠೆಯಲ್ಲಿರುವ ನಿನಗೂ ನನ್ನ ಪರಿಚಯವೇ? ಕೇಳು. ರುದ್ರಪುರದ ಪ್ರಖ್ಯಾತ ದೊರೆ ರುದ್ರಬಲ ಶ್ವೇತಕುಮಾರನೆಂದರೆ ನಾನೇ. ಓಹೋ, ನನ್ನ ಮನದನ್ನೆಯನ್ನು ಅಪಹರಿಸಿರುವ ನಿನ್ನನ್ನು ವಧಿಸಿ ಅವಳನ್ನು ಕರೆದೊಯ್ಯುವುದಕ್ಕೆ ಬಂದಿದ್ದೇನೆ. ಮಾಡು ಯುದ್ಧ. ನನ್ನ ಮುದ್ದು ಭಗಿನಿಯ ಕರಚ್ಛೇದ ಮಾಡಿದ ಪಾಪಿ, ನಿನಗೆ ಯಮನೂರ ದರ್ಶನ ಮಾಡಿಸುತ್ತೇನೆ. ಸಿದ್ಧನಾಗು. ಆ
ಎಣೆಯುಂಟೆ ಈ ಲೋಕದಲ್ಲಿ? ಜೋಡಿಲ್ಲ ನನಗೆ. ಎಲ್ಲಿ ಕಳೆದು ಹೋಯಿತು ಮಹಾಪ್ರಭು? ಏನದು ಕಳೆದು ಹೋದದ್ದು? ಜೋಡಿಲ್ಲ ಎಂದಿರಲ್ಲ. ಜೋಡಿಲ್ಲ ನನಗೆ ಎಂದರೆ ಜೋಡಿ ಇಲ್ಲ. ನನಗೆ ಸರಿಸಾಟಿಯಾದ ವಿಕ್ರಮಿಗಳು ಬೇರಿಲ್ಲ ಎಂಬ ಅರ್ಥದಲ್ಲಿ ಹೇಳಿದ್ದೇನೆ. ಗೊತ್ತಾಯ್ತಾ? ಹಾಗೋ ಮಹಾಪ್ರಭು, ನಾನು ಜೋಡಿಲ್ಲ ಎಂದರೆ ಕಾಲಿಗೆ ಹಾಕುವ ಜೋಡು ಎಲ್ಲಿಯಾದರೂ ಬಿಟ್ಟು ಬಂದಿರೋ ಎಂದು ತಿಳಿದುಕೊಂಡೆ. ಸುಮ್ಮನೆ ಚಿತ್ರಗುಪ್ತ, ಅಪ್ಪಣೆ. ಈ ಶೈಮಿನಿಯ ಒಡೆಯನಾದ ನನ್ನ ಹೆಸರನ್ನು ಕೇಳಿದರೇನೆ ಸಾಕು, ಭೂಲೋಕದ ಮಂದಿ ಗಡಗಡನೆ ನಡೆದು ಬಿಡುತ್ತಾರೆ ಅಲ್ಲವೇನ? ಹೌದು ಮಹಾಪ್ರಭು, ನೀವು ಕೋಣ. ಏನಂತೆ? ನಾನು ಕೋಣನ? ಹಾಗಲ್ಲ ಮಹಾಪ್ರಭು. ಮತ್ತೆ ಹೇಗೆ? ನೀವು ಕೋಣ ಏರಿ ಹೊರಟರೆ ಜನ ಎಲ್ಲ ಹೆದರಿ ಗಡಗಡನೆ ನಡುಗುತ್ತಾರೆ ಅಂದ್ರೆ. ಹೌದೌದು. ಕೋಣನ ಕೊರಳಿಗೊಂದು ಬಳ್ಳಿ ಹಾಕಿ ಹೊರಟರೆ ಎಷ್ಟು ಚಂದ. ಅಂದರೆ ನಿನ್ನ ಮಾತಿನ ಅರ್ಥ ನಾನು ಕೋಣ ಮೇಯಿಸಲಿಕ್ಕೆ ಹೋಗುವುದಂತಲ್ಲ? ಹಾಗಲ್ಲ ಮಹಾಪ್ರಭು. ಮತ್ತೆ ಹೇಗೆ? ಬಳ್ಳಿ ಅಂದರೆ ಪಾಶ. ಪಾಶ ಹಿಡಿದು ಹೊರಟರೆ ಎಲ್ಲಿ ತಮ್ಮ ಕೊರಳಿಗೆ ಪಾಶ ಬೀಳುವುದೋ ಎಂದು ಹೆದರಿಕೆ ಅವರಿಗೆ. ನಿಜವನ್ನೇ ಹೇಳಿದೆ. ಹೌದು ಮಹಾಪ್ರಭು, ನಮ್ಮ ಕೆಲಸ ಸಾಮಾನ್ಯ ನುಸಿ ಹೊಡೆಯುವುದು ಅಥವಾ ಹೆಣ ಸುಡುವುದು ಅಲ್ಲ. ಚಿತ್ರಗುಪ್ತ, ಮಹಾಪ್ರಭು, ಅಷ್ಟೇ ಅಲ್ಲ, ಭೂಲೋಕದಲ್ಲಿ ಸತ್ತ ಮಾನವ ಜೀವಿ ಪ್ರೇತಾತ್ಮನಾಗಿ ಇಲ್ಲಿಗೆ ಬಂದಾಗ ಅದರ ಪಾಪ ಪುಣ್ಯ ಒಳಿತು ಕೆಡುಕುಗಳನ್ನು ಬರೆದುಕೊಂಡಿದ್ದೀಯಲ್ಲ ನಿನ್ನ ಆ ಗ್ರಂಥದಲ್ಲಿ. ಹೌದು ಮಹಾಪ್ರಭು. ಅದನ್ನು ನೋಡಿ ಪಾಪಿಗಳಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸುವುದು, ಪುಣ್ಯಾತ್ಮರಿಗೆ ಒಳ್ಳೆಯ ಊಟ. ಚಿತ್ರಗುಪ್ತ, ಮಹಾಪ್ರಭು, ಎಂದಿನಂತೆ ಈಗ ಪ್ರೇತಾತ್ಮಗಳ ವಿಚಾರಣೆ ನಡೆಯಲಿ. ಎಳೆದು ತನ್ನ ಪ್ರೇತಗಳನ್ನು ಒಂದೊಂದಾಗಿ. ಹಾಗೆ ಆಗಲಿ ಮಹಾಪ್ರಭು. ಯಾರಲ್ಲಿ ಯಮಭಟರು ಪ್ರೇತಾತ್ಮಗಳನ್ನು ಎಳೆದುಕೊಂಡು ಚಿತ್ರಗುಪ್ತ, ಮಹಾಪ್ರಭು, ಇದು ಯಾವ ಊರಿನ ಪ್ರೇತ? ಇದರ ವ್ಯವಹಾರವೇನು? ಇದು ಮಾಡಿದ ಪಾಪ ಎಷ್ಟು ಪುಣ್ಯ ಎಷ್ಟು ಎಂಬುದನ್ನು ತಿಳಿಸಬಹುದೇ? ಆಗಲಿ ಮಹಾಪ್ರಭು. ಈ ಪ್ರೇತದ ಬಗ್ಗೆ ಹೇಳಲು ಅಂತಹ ವಿಶೇಷವಾದ ವಿಷಯವೇನೂ ಇಲ್ಲ. ಯಾಕೆಂದರೆ ಇವನೊಬ್ಬ ರಾಜಕಾರಣಿಯಾಗಿದ್ದಾನೆ ಮಹಾಪ್ರಭು. ಓಹೋ, ಹಾಗಾದರೆ ಇವನ ಬಗ್ಗೆ ಇವನ ಹಣೆಬರಹವನ್ನು ವಾಚಿಸುವುದೇ ಬೇಡ. ಯಾಕೆ? ಸ್ಥಾನಕ್ಕಾಗಿ ಪರಸ್ಪರ ಹುಚ್ಚು ನಾಯಿಗಳಂತೆ ಕಚ್ಚಾಡುವ ಆ ಭೂಲೋಕದ ರಾಜಕಾರಣಗಳ ಬಗ್ಗೆ ನಾನೇನು ತಿಳಿಯದವನೇ? ಇವನನ್ನು ರೌರವ ನರಕಕ್ಕೆ ತಳ್ಳಿ ಅಲ್ಲಿ ಹುಚ್ಚು ನಾಯಿಗಳಿಂದ ಕಚ್ಚಿಸಿ ಆದ ಗಾಯಗಳಿಗೆ ಉಪ್ಪು ನೀರನ್ನು ಎರಚಿ ಕುಂಬಿ ಪಾಕಕ್ಕೆ ತಳ್ಳಿಬಿಡಿ. ಇದೇ ಇವನಿಗೆ ಸರಿಯಾದ ಶಿಕ್ಷೆ. ಅಪ್ಪಣೆ ಮಹಾಪ್ರಭು, ಎಳೆದುಕೊಂಡು ಹೋಗಿ. ಮಹಾಪ್ರಭುಗಳೇ, ಇವನೊಬ್ಬ ವ್ಯಾಪಾರಿಯಾಗಿದ್ದಾನೆ. ನನ್ನ ಬೋಳು ಮಂಡೆ ಮತ್ತು ಆ ಡೊಳ್ಳು ಹೊಟ್ಟೆಯನ್ನು ನೋಡುವಾಗಲೇ ಗೊತ್ತಾಗುತ್ತದೆ. ಇವನ ಹೊಟ್ಟೆ ಬೆಳೆದಿದೆ, ಮಂಡೆ ಮೊಟ್ಟೆಯಾಗಿದೆ. ಹೌದು. ಏನು ಇವನ ಹವಾಲು? ಮಹಾಪ್ರಭುಗಳೇ, ಈತ ಸಾಮಾನ್ಯನಲ್ಲ. ಓಹೋ, ಬಡವರಿಗಾಗಿ ಬಂದ ಅಕ್ಕಿಯನ್ನು ಅವರಿಗೆ ವಿತರಿಸದೆ ಹಾಗೆಯೇ ದಾಸ್ತಾನು ಇರಿಸಿ ದುಡ್ಡಿನ ಆಸೆಗೋಸ್ಕರ ಬೇರೆ ದೇಶಕ್ಕೆ ರವಾನೆ ಮಾಡಿದ್ದಾನೆ ಹೌದೇ? ಅಷ್ಟು ಅಲ್ಲದೆ ಈತನ ವಿಷಯವಾಗಿ ತಿಳಿದು ಅಕ್ಕಿಯ ಬಗ್ಗೆ ತನಿಖೆಗಾಗಿ ಬಂದ ಅಧಿಕಾರಿಗಳಿಗೆ ಲಂಚವನ್ನು ಕೊಟ್ಟು ಅವರೂ ಕೂಡ ಪಾಪದ ಕೆಲಸವನ್ನು ಮಾಡುವ ಹಾಗೆ ಮಾಡಿದ್ದಾನೆ ಮಹಾಪ್ರಭು. ಓಹೋ, ಈತನಿಗೆ ಯಾವ ಶಿಕ್ಷೆ ಕೊಡಬೇಕೆಂದು ಹೇಳಿ. ಇವನ ಒಳಗೆ ಬರುವಾಗಲೇ ನಾನು ಅರ್ಥೈಸಿಕೊಂಡೆ ಇವನೊಬ್ಬ ಪಕ್ಕಾ ಕದೀಮನಾಗಿರಬೇಕೆಂದು. ಹೌದು. ಒಂದು ಕಬ್ಬಿಣದ ಸಲಾಕೆಯನ್ನು ಚೆನ್ನಾಗಿ ಕೆಂಡದಂತೆ ಕಾಯಿಸಿ ಅದರ ಒಂದು ತುದಿಯನ್ನು ಕೊಕ್ಕೆ ಆಕಾರದಲ್ಲಿ ಬಗ್ಗಿಸಿ ಇವನ ಈ ಬೋಳು ಮಂಡೆಗೆ ಹೆಟ್ಟಿದಾಗ ಆ ಡೊಳ್ಳು ಹೊಟ್ಟೆಯಿಂದ ಹೊರಗೆ ಬರಬೇಕು. ಆಮೇಲೆ ಅದಕ್ಕೆ ಒಂದು ಹಗ್ಗವನ್ನು ಕಟ್ಟಿ ನಮ್ಮ ನೇಣುಕಂಬದಲ್ಲಿ ನೇತು ಹಾಕಿ ಬಳಿಕ ಇವನ ಕಾಲುಗಳ ಕೆಳಗೆ ಧಗ ಧಗನೆ ಉರಿಯುವ
ಇನ್ನೊಂದು ಪ್ರೇತ ಬರಲಿ. ಮಹಾಪ್ರಭು, ಇದೊಂದು ಹೆಣ್ಣು ಪ್ರೇತವಾಗಿದೆ. ಓಹೋ, ಹೆಣ್ಣು ಪ್ರೇತ. ಹಾಗಾದರೆ ಈ ಪ್ರೇತದ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ವ್ಯವಹರಿಸಬೇಕು. ಯಾಕೆ ಮಹಾಪ್ರಭು? ಯಾಕೆಂದರೆ ಭೂಲೋಕದಲ್ಲಿ ಈಗಾಗಲೇ ಸ್ತ್ರೀ ಸಂಘಟನೆಗಳು ಬಹಳ ಆಗಿವೆ ಎಂಬುದನ್ನು ಕೇಳಿದ್ದೇನೆ. ಹೌದು. ಮಾತ್ರವಲ್ಲದೆ ಗಂಡಸರು ಮಾಡಲು ಸಾಧ್ಯವಾಗದ ಕಷ್ಟಕರವಾದ ಕೆಲಸಗಳಲ್ಲಿ ಹೆಂಗಸರು ತಮ್ಮ ಸಾಹಸವನ್ನು ಮೆರೆಸಿದ್ದಾರೆ ಎಂಬ ವರ್ತಮಾನ ನನಗೆ ಬಂದಿದೆ. ಅದರಿಂದ ನಮಗೇನು ಅಂತಹ ತೊಂದರೆ? ಚಿತ್ರಗುಪ್ತ, ತೊಂದರೆ ಈಗಲ್ಲ, ಮುಂದೊಂದು ದಿನ ಬರಬಹುದು, ಗೊತ್ತಾಯ್ತಾ? ಅದು ಹೇಗೆ ಮಹಾಪ್ರಭು? ಹೇಗೆಂದರೆ ನಾವು ಈಗ ಮಾಡುತ್ತಿರುವ ಈ ಕೆಲಸವಿದೆ ಇಲ್ಲ, ಹೌದು, ಮುಂದೊಂದು ದಿನ ಅದು ಹೆಂಗಸರ ಪಾಲಾದರೂ ಆಶ್ಚರ್ಯವಿಲ್ಲ, ತಿಳಿಯಿತೆ? ಹೌದು ಹೌದು. ಅದಿರಲಿ, ಈಗ ಇವಳ ವಿವರಣೆಯನ್ನು ಹೇಳು. ಮಹಾಪ್ರಭು, ಈಕೆ ವಿಶ್ವಸುಂದರಿಯಾಗಿ ಮೆರೆದ ಕಾಲದಲ್ಲಿ ಜನರಿಗೆ ಅನೇಕ ಆಶ್ವಾಸನೆಗಳನ್ನು ನೀಡಿದ್ದಾಳೆ. ಹೌದೇ? ಆದರೆ ಆ ಯಾವ ಆಶ್ವಾಸನೆಗಳನ್ನು ಈಡೇರಿಸದೆ ಹಣದ ಆಸೆಗೋಸ್ಕರ ಬೇರೆ ಮಾಧ್ಯಮಗಳವರ ಜೊತೆಯಲ್ಲಿ ಸೇರಿಕೊಂಡು ಓಹೋ, ಹಣ ಗಳಿಸುವುದನ್ನು ಬಿಟ್ಟರೆ ತನ್ನ ಊರಿಗಾಗಿ ಏನನ್ನೂ ಮಾಡಲಿಲ್ಲ ಮಹಾಪ್ರಭು. ಈಕೆಗೆ ಯಾವ ಶಿಕ್ಷೆ ಕೊಡಬೇಕೆಂದು ಅಪ್ಪಣೆಯಾಗಲಿ. ಇವಳು ಹೆಣ್ಣಾಗಿರುವ ಕಾರಣ ಶಿಕ್ಷೆಯಲ್ಲಿ ಸ್ವಲ್ಪ ರಿಯಾಯಿತಿಯನ್ನು ಕೊಡಬೇಕು. ಹೌದು. ಇವಳು ಮಾಡಿದ ಪಾಪ ಕರ್ಮಕ್ಕೆ ಪ್ರಾಯಶ್ಚಿತ್ತವಾಗಿ ಇವಳ ಸೌಂದರ್ಯವು ಹಾಳಾಗುವಂತೆ ಕೊತ್ತನೆ ಕುದಿಯುವ ನಮ್ಮ ಎಣ್ಣೆ ಕೊಪ್ಪರಿಗೆ ಎತ್ತಿ ಹಾಕಿ, ತಿಳಿಯಿತೆ? ಅಪ್ಪಣೆ ಮಹಾಪ್ರಭು, ತೆಗೆದುಕೊಂಡು ಹೋಗಿ. ಮಹಾಪ್ರಭು, ಇದೊಂದು ವಿಚಿತ್ರ ಪ್ರೇತವಾಗಿದೆ. ಇಲ್ಲಿಗೆ ಬರುವಾಗ ಕೂಡ ನಮ್ಮ ಭಟರೊಡನೆ ನಿಮ್ಮಲ್ಲಿ ದುಡ್ಡಿನ ಖಜಾನೆ ಎಲ್ಲಿದೆ ಎಂದು ವಿಚಾರಿಸುತ್ತಿದ್ದಾನಂತೆ. ಓಹೋ, ಹಾಗಾದರೆ ಇವನೊಬ್ಬ ಕಲಾವಿದನಾಗಿರಬೇಕಲ್ಲವೇ? ಹೌದು ಮಹಾಪ್ರಭು. ಅಷ್ಟು ಮಾತ್ರವಲ್ಲದೆ ನಿಮ್ಮಲ್ಲಿ ಯಾವ ಯಾವ ಪ್ರಶಸ್ತಿಗಳಿವೆ ಎಂದು ಕೂಡ ಕೇಳುತ್ತಿದ್ದಾನಂತೆ. ಇವನ ಬಗ್ಗೆ ಹೆಚ್ಚಿನ ವಿವರಣೆಯೇ ಬೇಡ. ಇವನ ಕೈಕಾಲುಗಳನ್ನು ಕತ್ತರಿಸಿ ಮತ್ತೆ ಭೂಮಿಗೆ ಬಿಸಾಕಿ ಬನ್ನಿ. ಅಪ್ಪಣೆ, ಎಳೆದುಕೊಂಡು ಹೋಗಿ. ಇವನು ಭೂಮಿಪನಾಗಿ ಭುವನವನು ಪಾಲಿಸದೆ, ಇವನು ಭೂಮಿಪನಾಗಿ ಭುವನವನು ಪಾಲಿಸದೆ, ಶಿವ ಎಂಬ ಸತಿಯ ಬಿಟ್ಟ ವಿಚಾರದಿಂದ, ಶಿವ ಎಂಬ ಸತಿಯ ಬಿಟ್ಟ ವಿಚಾರದಿಂದ ಮಹಾಪ್ರಭುಗಳೇ, ಈತ ರುದ್ರಪುರದ ಅರಸು ಶ್ವೇತಕುಮಾರನೆಂದು ಮದುವೆಯಾಗಿ ಶಿವೆ ಎಂಬ ಮಡದಿಯನ್ನು ಹೊಂದಿದ್ದರೂ ಕೂಡ ಆಕೆಯನ್ನು ತ್ಯಜಿಸಿ ತ್ರಿಲೋಕ ಸುಂದರಿಯೊಡನೆ ಕಾಲ ಕಳೆಯುತ್ತಿದ್ದ ಮಹಾಪ್ರಭು. ಇವನ ಮುಖ ನೋಡಿದರೆ ಗೊತ್ತಾಗುವುದಿಲ್ಲವೇ ಇವನೊಬ್ಬ ಶ್ರೀಲಂಪಟನೆಂದು? ಹೌದು.
ಅದಿರಲಿ, ಇವ ಸತ್ತ ಬಗೆ ಹೇಗೆ? ದುರ್ಜಯಾಸುರನೇ ಯುದ್ಧದಲ್ಲಿ ಮಡಿದಿದ್ದಾನೆ ಮಹಾಪ್ರಭು. ನನ್ನ ಚರಿತ್ರೆಯಲ್ಲಿ ಏನಾದರೂ ಪುಣ್ಯ ಸಂಪಾದನೆ ಕೆಲಸ ಇದ್ದರೆ ತಿಳಿಸಿ. ಇದೇ ಮಹಾಪ್ರಭು. ಏನದು? ಈತನ ಮಡದಿ ಶಿವೆ ಮಹಾಪತಿವ್ರತೆ. ಪತಿವ್ರತಾ ಧರ್ಮದಿಂದ ಈತನನ್ನು ಮತ್ತು ಈತನ ದೇಶವನ್ನು ರಕ್ಷಣೆ ಮಾಡಿಕೊಂಡಿದ್ದಳು. ಈತ ಸಾಯುವ ಕಾಲದಲ್ಲಿ ಶಿವೆ ಶಿವೆ ಎಂದು ಕಡೆಯ ದಿಕ್ಕಿನ ಒಡೆಯನಾದ ಮೃಡನ ಮಡದಿಯನ್ನು ಸ್ಮರಿಸಿದ್ದಾನೆ ಮಹಾಪ್ರಭು. ಆದ್ದರಿಂದ ಈತನಿಗೆ ಶಿಕ್ಷೆ ಕೊಡುವುದು ಸ್ವಲ್ಪ ಕಷ್ಟವೇ ಸರಿ. ಆಶ್ಚರ್ಯ, ಪರಮ ಆಶ್ಚರ್ಯ. ಹೌದು. ಸಾಯುವ ಸಮಯದಲ್ಲಿ ಲೋಕಮಾತೆಯಾದ ಶಿವೆಯನ್ನು ಸ್ಮರಿಸಿದ್ದಾನೆ. ಹೌದು. ಓ ಪ್ರೇತವೇ, ನೀನು ಶಿವೆಯನ್ನು ಸ್ಮರಿಸಿದ ಕಾರಣ ನಿನಗೊಂದು ವರವನ್ನು ಕೊಡುತ್ತೇನೆ, ಬೇಡಿಕೋ. ಏನು ಬೇಕು? ಕರುಣನಿಧಿ ಕೇಳು, ಕರುಣನಿಧಿ ಕೇಳು. ಒಂದು ರಾತ್ರಿಗೆ ತರುಣಿ ಮಣಿ ರಂಭೆಯ ಭೋಗವೋ, ತರುಣಿ ಮಣಿ ರಂಭೆಯಳ ಭೋಗವೋ ಕರುಣಿಸಲು ಬೇಕೆನಗೆ ವರವದೆ ಬೇರೆ ಬೇಡೆನಲು. ತರುಣಿ ಮಣಿ ರಂಭೆಯಳ ಭೋಗವ ಕರುಣಿಸಲು ಬೇಕೆನಗೆ ವರವದೆ ಬೇರೆ ಬೇಡೆನಲು. ಕರುಣನಿಧಿ ಕೇಳು. ಆ ನಿನಗೆ ಮಾರಾಯ ವರ ಕೊಡುವುದು, ಮತ್ತಿನ್ಯಾರಿಗೆ? ಖಂಡಿತವಾಗಿಯೂ ಕೊಡುತ್ತೇನೆ. ಈ ಯಮಧರ್ಮರಾಯನ ಮಾತಿಗೆ ಹುಸಿ ಎಂಬುದಿಲ್ಲ. ಕೇಳು, ಏನು ಬೇಕು? ಕೇಳು ಮಾರಾಯ. ಕೇಳು ಅಂದೇನಲ್ಲ. ಹೇಳು ಮಾರಯ್ಯ, ಅದಕ್ಕಾಗಿ ಅಲ್ಲ ಅವರು ಕೊಡುತ್ತೇನೆ ಅಂತ ಹೇಳಿರುವುದು. ನಿಮ್ಮ ಭೂಲೋಕದ ಮಾನವರ ಹಾಗೆ ಈಗ ಕೇಳಿದ್ದನ್ನು ಇನ್ನೊಮ್ಮೆ ಮರೆತು ಬಿಡುವವರು ನಾವಲ್ಲ. ಅದಕ್ಕಾಗಿ ನಿಮ್ಮೆಲ್ಲ ಲೆಕ್ಕಪತ್ರಗಳು ನಮ್ಮಲ್ಲಿರುವುದು. ಈ ಸಾವು ಮತ್ತು ಹುಟ್ಟಿನ ಗುಟ್ಟು ಭೂಲೋಕದವರಾದ ನಿಮಗೇನಾದರೂ ಸಿಕ್ಕಿರುತ್ತಿದ್ದರೆ ನೀವು ಅದೇನೆಲ್ಲ ಮಾಡುತ್ತಿದ್ದಿರೋ ಏನು. ಈಗ ನಮ್ಮಲ್ಲಿರುವುದು ಇದೊಂದೇ, ಸಾವು ಮತ್ತು ಹುಟ್ಟಿನ ಗುಟ್ಟು. ಬೇರೆಲ್ಲ ನಿಮ್ಮ ಭೂಲೋಕದಲ್ಲಿದೆ. ಅದಿರಲಿ, ಈಗ ನಿನಗೇನು ಬರಬೇಕು ಅದನ್ನು ನಿರ್ದಾಕ್ಷಿಣ್ಯವಾಗಿ ಕೇಳು. ನಾಚಿಕೆ ಎಲ್ಲ ಆಚಿಕೆ ಇಟ್ಟು ಕೇಳು ಮಾರಯ್ಯ. ತರಣಿದು ದನಸು ನಗುದು, ತರಣಿದು ದನಸು ನಗುದು, ತರಣಿದು ನಸು ನಗುದ ಆಗಲಿ ಕರದಿವನವಳಿರ್ಪಾರ ಮನೆಯೊಳಗಿರಿಸುವುದಯಕ್ಕೆ ತನ್ನಿರೆ ನೀ. ತರಣಿದು ದನಸು ನಗುದ ಭೂಲೋಕದ ಮಾನವರಿಗೆ ಹೆಣ್ಣಿನ ಮೋಗದ ಮೇಲಿರುವ ವ್ಯಾಮೋಹ ಸತ್ತರೂ ಹೋಗುವುದಿಲ್ಲ ಎಂಬುದಕ್ಕೆ ಇವನೊಬ್ಬ ಸಾಕ್ಷಿ. ಹೌದು. ಇಲ್ಲವಾಗಿದ್ದರೆ ಇವನು ಈ ವರವನ್ನು ಬೇಡುತ್ತಿದ್ದಾನೆ. ಹೌದು. ನಾನು ಎಣಿಸಿದ್ದು ತನ್ನನ್ನು ಪುನಃ ಮಾನವನನ್ನಾಗಿ ಮಾಡಿ ಭೂಲೋಕಕ್ಕೆ ಕಳಿಸಿಕೊಡಿ ಎಂದು. ಹೌದು. ಆದರೆ ಇವನಿಗೆ ರಂಬೆ ಬೇಕಂತೆ, ರಂಬೆ. ಚಿತ್ರಗುಪ್ತರೇ, ಕೇಳಿದ್ರ ಇವನ ಮಾತನ್ನು? ಇವನಿಗೆ ರಂಬೆ ಬೇಕಂತೆ. ಹೌದು ಮಹಾಪ್ರಭು. ಅಲ್ಲ, ಇವ ರಂಬೆ ಬಳಿಗೆ ಹೋಗಿ ಮಾಡುವುದಾದರೂ ಏನು ಅಂತ ಕೇಳು. ಎಲ್ಲ ಪ್ರೇತವೇ, ನಿನ್ನ ಹಣೆ ಬರಹಕ್ಕೆ ಅಲ್ಲ, ನಿನ್ಗೆ ಕೇಳಲಿಕ್ಕೆ ಬೇರೆ ಏನು ವರ ಸಿಗಲಿಲ್ವಾ? ಹೋಗಿ ಹೋಗಿ ರಂಬೆ ಬೇಕು ಅಂತ ಕೇಳ್ತಾ ಇದ್ದೀಯಲ್ಲ, ನೀನು ರಂಬೆ ಬಳಿ ಹೋಗಿ ಏನು ಮಾಡ್ತೀಯ ಅಂತ ಆಗ್ಬೇಕಲ್ಲ. ಮಾಡ್ತೇನೆ, ಆದ್ರೆ ಬವಣೆ ನಿಮಗ್ ಬೇಡ. ನನ್ನನ್ನು ರಂಬೆ ಹತ್ರ ಕಳಿಸಿ ಕೊಡ್ತೀರಾ ಇಲ್ವಾ ಹೇಳಿ. ಮಹಾಪ್ರಭು ಹೇಳಿ. ಚಿತ್ರಗುಪ್ತರೇ, ಇವನು ಕೇಳುವಂತೆ ಇವನನ್ನು ರಂಬೆಯ ಮನೆಗೆ ಕಳಿಸಿಕೊಡಿ. ಆದರೆ
ನಾಳೆಯ ಸೂರ್ಯೋದಯಕ್ಕೆ ಸರಿಯಾಗಿ ಇಲ್ಲಿಗೆ ಬರತಕ್ಕದ್ದು. ಎಚ್ಚರಿಕೆ. ಅಪ್ಪಣೆ ಮಹಾಪ್ರಭು. ನನ್ನನ್ನು ಕೂಡಲೇ ಈಗಲೇ ಕತ್ಲಾಗಿದೆ. ಕತ್ಲಾಗ್ತಾ ಬಂದಿದೆ 9 ಗಂಟೆ ಆಗ್ತದೆ ರಾತ್ರಿ. ದೂರ ಇಲ್ಲ. ಈಗ ಕೂಡಲೇ ರಮ್ಯ ಮನೆ ಕರ್ಕೊಂಡು ಹೋಗ್ಬೇಕು. ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗೋದು ತಿಳಿತಲ್ಲ. ಆಯ್ತು, ಈಗ ನೀನು ಕಾಡು ಹರಟೆ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲಿಯೇ ಸೂರ್ಯೋದಯ ಆಗುತ್ತೆ. ಆಯ್ತಾಯ್ತು. ನಡಿ. ಎಲ್ಲ ಪ್ರೇತವೇ, ನಿನ್ನನ್ನು ರಂಬೆ ಮನೆಯಲ್ಲಿ ಬಿಡುವಂತ ಅಪ್ಪಣೆ ಮಾಡಿರುವರು. ಹಾಗೆಯೇ ನಿನ್ನನ್ನು ರಂಬೆ ಮನೆಯಲ್ಲಿ ಬಿಟ್ಟಿರುವೆ. ನಿನಗೇನು ಬೇಕೋ ಅದನ್ನು ಅನುಭವಿಸು. ನಾಳೆ ಮುಂಜಾನೆ ಬನ್ನಿ. ಎಷ್ಟು ಚಂದ ಇದೆ. ಓ ವೈಭವವೇ ವೈಭವ. ಇಲ್ಲಿ ರಂಬೆನ ಎಲ್ಲಿ ಹುಡುಕುದು ನಾನು? ರಂಬೆಯಲ್ಲಿ ರಂಬೆ 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 ಇಲ್ಲಿಲ್ಲ. ರಂಬೆ ಇಲ್ಲಿಲ್ಲ. ಎಲ್ಲಿ ಹುಡುಕುದು ರಂಬೆನ? ರಂಬೆ ರಂಬೆ ರಂಬೆ. ಓ, ಇಲ್ಲಿ ಚೆನ್ನಾಗಿ ಪಾವಡಿಸಿದ್ದಾಳೆ. ನಾನು ಸುಮ್ಮನೆ ಕಾಲು ಬಿಡದಲ್ಲಿ ಹೋಗಿ ಕೂತ್ಕೊಳ್ತೇನೆ. ನೋಡುವ ಎಷ್ಟೊತ್ತಿಗೆ ಹೇಳ್ತಾಳಂತ. ಏನ್ ಮಾಡ್ದೆ ಹೇಳಿ? ಬೇಕಲ್ಲ ಅವ್ಳು ನಂಗೆ. ಕಾಲು ಬಿಡ್ದು ಕೂತ್ಕೊಳ್ತೇನೆ. ಕುಂಭಪಯೋದರಿತಾನೆಚ್ಚೆತ್ತು ಕುಂಭಪಯೋದರಿತಾನೆಚ್ಚೆತ್ತು ನೋಡುದಲಾಗಳು ಯಾವ ನೀನಿಲ್ಲಿ ಬಂದು ಕುಳಿದಿರ್ಪ ಕಾರಣಗಳೇನಿದೆಂದು ಕುಳಿದಿರ್ಪ ಕಾರಣಗಳೇನಿದೆಂದು ಭಾರತೀಯ ಪದರಿದೆಯ ಕಂಡನ ವಿಚಾರ ವರದೆಯ ನೀತಿಯ ಎಲೆ ಪ್ರೇತಾತ್ಮನೇ, ನೀನು ಯಾರು? ನಿನ್ನನ್ನು ಇಲ್ಲಿ ಕಳಿಸಿದವರು ಯಾರು? ನೀನಾಗಿ ಬಂದೆಯೋ ಅಥವಾ ಹೊಸ ಬಯಕೆಗಳನ್ನೇನಾದ್ರೂ ಹೊತ್ತು ತಂದೆಯೋ? ನಾರಿಮಣಿ ರಂಭೆ ಕೇಳು, ನಾರಿಮಣಿ ರಂಭೆ ಕೇಳು, ಯಮನವರ ಸೋರದೇವ ಬಂದೇದಳು, ಯಮನವರ ಸೋರದೇವ ಬಂದೇದಳು. ಈ ರಾತ್ರಿ ನಿನ್ನ ಕೂಡಿ, ಈ ರಾತ್ರಿ ನಿನ್ನ ಕೂಡಿ ಸುಗಿದುವ ವಿಚಾರವೇ ನಗಾಯ್ತು ಪ್ರಹುಡಿ, ಸುಗಿದುವ ವಿಚಾರವೇ ನಗಾಯ್ತು ಪ್ರಹುಡಿ. ನಾರಿಮಣಿ ರಮೆ ಕೇಳು, ಯಮನವರ ಸರದಿಯು ಬಂದೆದಾಳು, ಯಮನವರ ಸರದಿಯು ಬಂದೆದಾಳು. ನಾರಿಮಣಿ ರಂಬೆ, ನಾನು ನಾನಾಗಿ ಬಂದದ್ದಲ್ಲ. ನನ್ನನ್ನು ಅವರೇ ಕಳಿಸಿದ್ದು. ಅವರಂದರೆ ಯಾರು? ಅವರನ್ನೇ ಯಮನ ಕಳಿಸಿದ್ದು. ಓ, ಯಮಧರ್ಮರಾಯ ಕಳುಹಿಸಿದನೆ. ಹೌದು ರಂಬೆ, ನಾನು ಮೊದಲೇ ಹೇಳಿದಲ್ಲ, ನಾನಾಗಿ ಬಂದದ್ದಲ್ಲ. ಮತ್ತೆ ಇದನ್ನು ರಾತ್ರಿ ಇಲ್ಲೇ ನಿನ್ ಜೊತೆಗಿರ್ಬೇಕು. ನಾಳೆ ಹೋಗುದು ನಾನು. ನೀನ್ ಯಾರು? ನಿನ್ನ ಊರು ಯಾವುದು? ನಿನ್ನ ಹೆಸರೇನು? ನೀನ್ ಯಾರಂತ ಆಗ್ಬೇಕಲ್ಲ? ಯಾಕಂದ್ರೆ ನಾನು ಜೋರ್ ಮಾಡ್ತಿ? ಕತ್ಲೆ ಆಗ್ತಾ ಇದೆ, ತಡ ಆಗ್ತದೆ, ಅದೆಲ್ಲ ಹೇಳಿ ಪುರ್ಸೊತ್ತಿಲ್ಲ. ಬಾ ರಂಬೆ, ಹತ್ತಿರ ಬಾ. ಮುಚ್ಚು ಬಾಯಿ. ಕೂತ್ಕೊಳ್ಳು, ಬಾ, ಮಾತಾಡು. ಹುಚ್ಚು ಮಾತಾಡಬೇಡ, ನಪನ ನಿನ್ನಿಚ್ಚ ಇದು ಸಲ್ಲಗಾಡ, ನಪನ ನಿನ್ನಿಚ್ಚ ಇದು ಸಲ್ಲಗಾಡ. ಸಚ್ಚರಿತನಲ್ಲ ನೀನು, ಹೌದುನರ ಗೊಪ್ಪೆ ಗೊಪ್ಪೆ ನಾನು. ಅಲ್ಲೇ ಪ್ರೇತವೇ, ಹುಚ್ಚುಚ್ಚಾಗಿ ಮಾತನಾಡಬೇಡ. ಯಾಕೆ ರಂಬೆ? ನೀನ್ಯಾರಾದ್ರೂ ನನಗೇನು? ನಾನು ಹಾಗೆಲ್ಲ ಸಿಕ್ಕೋಳಲ್ಲ. ನೀನು ಹೇಗೆ ಬಂದಿದ್ದೀಯೋ ಹಾಗೆ ಹಿಂದಕ್ಕೆ ಹೋಗು. ಇಲ್ಲವಾದರೆ ಯಾರನ್ನಾದ್ರೂ ಕರೆದು ನಿನ್ನನ್ನು ಹೊರಗೆ ಅಟ್ಟಿಸಬೇಕಾಗುತ್ತದೆ. ನಿನಗೇನು ಮರುಳೆ? ರಂಬೆ ನಿನಗೇನು ಮರುಳೆ, ರಂಬೆ ನಿನಗೇನು ಮರುಳೆ, ತ್ರೈಲೋಕವ ಒಬ್ಬೆರಗುಗೊಳಿಸಬಲ್ಲೆ.
ಬರಿದೆ ನರಪಾಪಿ ಎಂಬೆಳಿಗೆ ಬಿಡು ಸಾರಿದೆ ನರಪಾಪಿ ಎಂಬೆಳಿಗೆ ಬಿಡು ಸಾರಿದೆ ರಮ್ಯ ನಿನಗೇನು ಮರುಳೆ ತ್ರೈಲೋಕವ ಒಮ್ಮೆಲಗೂ ಗೊಳಿಸಬಲ್ಲೆ ತ್ರೈಲೋಕವ ಒಮ್ಮೆಲಗೂ ಗೊಳಿಸಬಲ್ಲೆ ಏನು ನಿನಗೇನು ಮರುಳೆ ನಾನು ಬಂದದ್ದಲ್ಲ ಅಂತ ಮೊದಲೇ ಹೇಳಿದೆ ನಾ ಏನೇ ಹೇಳು ಇದೊಂದು ರಾತ್ರಿ ನನ್ನ ಜೊತೆ ಇರಲೇಬೇಕು ಏನು ಮಾಡ್ತೀಯ ಈಗ ಏನಿದು ಆಶ್ಚರ್ಯ, ನನ್ನ ಜೀವಮಾನದಲ್ಲಿ ಇಂತಹ ಘಟನೆಗಳು ನಡೆಯುವುದೇ ಇಲ್ಲ. ಬಹುಶಃ ಇವನಿಂದ ಏನೋ ಒಂದು ಲೋಕ ಕಲ್ಯಾಣವಾಗಬೇಕಾಗಿದೆ. ಅದಕ್ಕಾಗಿ ವಿಧಿಯು ಈ ರೀತಿ ನಾಟಕವಾಡಿಸುತ್ತಿರಬೇಕು. ಏನೇ ಇರಲಿ, ಯಮಧರ್ಮರಾಯನವರ ಇವನಿಗೆ ಇದೆಯಂತಾದರೆ ಇವನನ್ನು ನಾನು ಸ್ವೀಕರಿಸಲೇಬೇಕು. ಎಲೆ ಪ್ರೇತಾತ್ಮನೆ, ಎಲೆ ಪ್ರೇತಾತ್ಮನೆ, ನಿನ್ನನ್ನು ಇಲ್ಲಿ ಕಳಿಸಿದವರು ಯಾರು? ನಾನು ಹಾಗೆಲ್ಲ ಸಿಕ್ಕೊಳ್ಳಲ್ಲ. ಇಲ್ಲ. ಹಾಗಾದ್ರೆ ಒಂದು ಉಪಾಯವನ್ನು ಹೇಳುತ್ತೇನೆ. ನೀನು ಶಿವಪಂಚಾಕ್ಷರಿ ಮಂತ್ರವನ್ನು ಇಲ್ಲ, ಉಪಾಯದಿಂದ ಯಾವತ್ತೂ ಅಪಾಯ ಆಗಿದ್ದಿಲ್ಲ. ನೀನು ಶಿವಪಂಚಾಕ್ಷರಿ ಮಂತ್ರವನ್ನು 5 ಕೋಟಿ ಸಂಖ್ಯೆಯಲ್ಲಿ ಹೇಳಬೇಕು. 5 ಕೋಟಿ ಸಂಖ್ಯೆ 5 ಕೋಟಿ ಸಂಖ್ಯೆಯಲ್ಲಿ ಹೇಳಬೇಕು. ಭೂಲೋಕದಲ್ಲಿಲ್ಲ ಮಂತ್ರಿಗಳ ಬಾಯಲ್ಲಿರುವುದು ಕೋಟಿ ಲೆಕ್ಕ. ಈಗ ನಿಮ್ಮಲ್ಲಿ ಬಂದಿರೋದೇ ಕೋಟಿ ಲೆಕ್ಕನ? ಏಯ್, ಮಾತನಾಡಬೇಡ. ನಾನು ಬೇಕೆಂದಿದ್ರೆ ನಾನು ಹೇಳಿದ ಹಾಗೆ ಕೇಳಬೇಕು. ಹಾಗಾದ್ರೆ ಕುಳಿತುಕೋ. ಕುಳಿತುಕೊಳ್ಳಬೇಕು. ನಾನು ಬೇಕೆಂದ್ರೆ ಕುಳಿತುಕೊಳ್ಳಲೇಬೇಕು. ಕುಳಿತುಕೋ. ಆಯ್ತು. ಹಾಗೆಲ್ಲ ಕುಳಿತುಕೊಳ್ಳುದು. ಪದ್ಮಾಸನ ಹಾಕಿ ಪದ್ಮಾಸನ ಹಾಕಿ ಕುಳಿತುಕೊಳ್ಳಬೇಕು. ಪದ್ಮಾಸನ ನಿನ್ನ ಎಡಕಾಲನ್ನು ಬಲಕಾಲ ಮೇಲೂ, ನನ್ನ ಕಾಲ ಮೇಲಲ್ಲ, ನಿನ್ನ ಕಾಲ ಮೇಲೆ. ಇಲ್ಲ, ನಾನು ಬೇಕಿದ್ರೆ ಹಾಕಲೇಬೇಕು. ಹಾಕು. ಬಲಕಾಲ ಮೇಲೂ ಹಾಕಿ. ಈಗ ಕೈಯನ್ನು ಮುಗಿದುಕೋ. ಈಗ ಮುಗಿದುಕೋ. ಕಣ್ಣನ್ನು ಮುಚ್ಚಿಕೋ. ಇಲ್ಲ, ಏನೆಲ್ಲ ಹಾಗೆ ಮಾಡುವುದಿಲ್ಲ. ನಿನ್ನ ಆತ್ಮದ ಕಣ್ಣನ್ನು ಮುಚ್ಚಿಕೊಂಡು ಶಿವನಾಮಸ್ಮರಣೆಯನ್ನು ಮಾಡಬೇಕು. ನಾನು ಹೇಳಿದ ಹಾಗೆ ಹೇಳಬೇಕು. ಅದೆಂತ ಕಿರ್ಚುದು? ಶುಚಿಬದ್ಧವಾಗಿ ಹೇಳಬೇಕು. ಜೋರು ಮಾಡಿದ್ರೆ ನಾನು ನೀ ಹೇಳ್ದಂಗೆ ಹೇಳಿದ್ದು. ಇಲ್ಲ, ಸರಿಯಾಗಿ ಹೇಳಿಲ್ಲ ನೀನು. ಹೇಳಿಲ್ವಾ? ಆಯ್ತು, ನೀ ಹೇಳ್ದಂಗೆ ಹೇಳ್ತೇನೆ. ನಮಃ. ಯಾರಮ್ಮನ? ಅಲ್ಲ, ನಿನ್ನಮ್ಮನ ಅವರಮ್ಮನ? ಅಲ್ಲಲ್ಲ, ನೀ ಹೇಳ್ದಂಗೆ. ಮತ್ತೆ ನೀ ಹೇಳ್ದಂಗೆ ಹೇಳಿದ್ದು ನಾನು. ಶಿವಾಯ. ಶಿವಯ್ಯ, ಶಿವಯ್ಯ. ಶಿವಯ್ಯ ನಿನ್ ಪಕ್ಕದ ಮನೆಯವನ? ನಂಗೆ ಜೋರು ಮಾಡಿ ನಂಗೆ ನಿಜವಾಗಿ ನಂಗೆ ಬೇಕು. ಇಷ್ಟು ಜೋರು ಮಾಡಿ ನೀನ್ ಸರಿಯಾಗಿ ಹೇಳ್ತಿದ್ಯಾ? ಎಷ್ಟು ಚಂದ ಮಾಡಿ ಲಯಬದ್ಧವಾಗಿ ನೀ ಹೇಳ್ದಂಗೆ ಹೇಳ್ತಾ ಇದ್ದೇನೆ. ಹೇಳು. ಆಯ್ತು, ಹೇಳ್ತೇನೆ. ಓಂ ನಮಃ ಶಿವಾಯ. ಮದ ಕಷಾಯ. ಹೋಮದ ಕಷಾಯನ ತಲೆ ಮೇಲೆ ಸುರಿಯಲಿಕ್ಕೆ. ಮತ್ತೆ ಹಾಗೆ ಹೇಳುದಾ? ಮತ್ತೆ ಹೇಗೆ ಹೇಳಿದ್ರಮ್ಮೆ? ಓಂ ನಮಃ ಶಿವಾಯ. 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 ಅಬ್ಬ, ಇವನಿಂದ ಬಿಡುಗಡೆ ಸಿಕ್ಕಿತು. ಮುಂದೇನಾಗುತ್ತೋ ನೋಡೋಣ. ಇಂದು ಯಮವಡ
ಮುಟ್ಟುವುದಕ್ಕೆ ಸರಿಯಾಗಿ ಬಾ ಎಂದು ಹೇಳಿರುವರು. ಅದನ್ನು ಮರೆತು ರಂಬೆ ಮನೆಯಲ್ಲಿ ಶಿವನಾಮ ಸ್ಮರಣೆ ಮಾಡುತ್ತಿರುವೆಯಲ್ಲ, ನಿನ್ನನ್ನು ಬಿಡುವವರು ಯಾರು? ಬಾ ಹೀಗೆ. ಏನಿದು ಆಶ್ಚರ್ಯ! ನನ್ನ ಪರಮ ಭಕ್ತನಾದ ಶ್ವೇತಕುಮಾರನನ್ನು ನನ್ನ ಸ್ಮರಣೆಯಲ್ಲಿ ನಿರತನಾದ ಸಂದರ್ಭದಲ್ಲಿ ಪಾಶ ಹಾಕಿ ಎಳೆದುಕೊಂಡು ಹೋಗುತ್ತಿದ್ದಾರಲ್ಲ, ನನ್ನ ಭಕ್ತನಿಗಾದ ಅವಮಾನವನ್ನು ನಾನು ಸಹಿಸಲಾರೆ. ಯಾರಲ್ಲಿ? ಮಗನೇ ವೀರಭದ್ರ, ಬೇಗ ಬಾ. ಜನಕ, ಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು ಮಗನೇ. ನನ್ನನ್ನು ಕರೆದಂತಹ ಕಾರಣವೇನು? ಮಗನೇ ವೀರಭದ್ರ, ನನ್ನ ಭಕ್ತನಾದ ಶ್ವೇತಕುಮಾರನ ಆತ್ಮವನ್ನು ಯಮಭಟ್ಟರು ಎಳೆದುಕೊಂಡು ಹೋಗುತ್ತಿದ್ದಾರೆ. ನೀನು ಈಗಲೇ ಹೋಗಿ ತಡೆದು ಅವನನ್ನು ಬಿಡಿಸಿಕೊಂಡು ಬಾ. ಜನಕ, ಆ ಯಮಭಟರನ್ನು ತಡೆದು ನಿಮ್ಮ ಭಕ್ತನನ್ನು ಈಗಲೇ ಬಿಡಿಸಿಕೊಂಡು ಬರುವುದಕ್ಕಾಗಿ ಹೊರಟೆ. ನಮ್ಮ ತಂದೆಯ ಭಕ್ತನನ್ನು ಮುಟ್ಟುವ ಯೋಗ್ಯತೆಯೂ ನಿಮಗಿಲ್ಲ. ಅಂತಹದಲ್ಲಿ ಪಾಶವನ್ನು ಹಾಕಿ ಎಳೆದುಕೊಂಡು ಹೋಗುತ್ತಿರಲ್ಲ, ಸುಮ್ಮನೆ ಬಿಟ್ಟು ತೊಲಗೆ. ಎಲ ವೀರಭದ್ರ, ನಿನ್ನ ತಂದೆಯ ಮಾತು ಎಷ್ಟು ನಿನಗೆ ಮಹತ್ವವುಳ್ಳದ್ದು, ಹಾಗೆಯೇ ನಮ್ಮ ಒಡೆಯನಾದ ಯಮನ ಊಳಿಗವು ನಮಗೆ ಅಷ್ಟೇ ಮಹತ್ವವುಳ್ಳದ್ದು. ನಿನ್ನ ಕೊಳ್ಳು ಬೆದರಿಕೆಗೆ ನಾವು ಬೆದರುವವರಲ್ಲ. ತೊಲಗಾಚೆ. ಬಾರೆ. ಎಲ್ಲವೋ ವೀರಭದ್ರ, ನಿಲ್ಲಲ್ಲಿ. ಒಂದು ಹೆಜ್ಜೆ ಮುಂದೆ ಇಟ್ಟೇ ಆದರೆ ಜಾಗ್ರತೆ. ಸುಮ್ಮನೆ ಆರ್ಭಟಿಸಬೇಡ. ಇದು ನನ್ನ ಸ್ವಾಧೀನಕ್ಕೆ ಒಳಪಟ್ಟ ಪ್ರೇತ. ನಿನ್ನ ಅಪ್ಪನ ಕೆಲಸ ಏನಿದ್ದರೂ ಲಯ ಮಾಡುವುದು ಮಾತ್ರ. ಲಯ ಆದ ಮೇಲೆ ಅವರ ಆತ್ಮವನ್ನು ವಿಚಾರಿಸಿ ಪಾಪ ಪುಣ್ಯಗಳ ಲೆಕ್ಕ ಹಾಕಿ ಶಿಕ್ಷಿಸುವ ಜವಾಬ್ದಾರಿ ನನ್ನದು ಎನ್ನುವಾಗ ಸುಮ್ಮನೆ ನನ್ನ ಕೆಲಸಕ್ಕೆ ಅಡ್ಡ ಬರಬೇಡ. ತೊಲಗಾಚೆ. ಎಲ್ಲ ಯಮನೆ, ಹರನ ಆಜ್ಞೆ ನಮಗಾಗಿದೆ. ಆಜ್ಞೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ಓಹೋ, ನಮ್ಮ ಕರ್ತವ್ಯಕ್ಕೆ ನೀನು ಅಡ್ಡಿ ಬರುವುದಾದರೆ ನಿನ್ನನ್ನು ಎದುರಿಸಬೇಕಾಗುತ್ತದೆ. ಬಾ ಮುಂದೆ. ಎಲ್ಲವೂ ಯಮನೆ ನಿಲ್ಲಲ್ಲೇ. ಯಾಕೆ? ಒಂದು ಹೆಜ್ಜೆ ಮುಂದೆ ಇಟ್ಟೆ ಅಂತಾದರೆ ಜಾಗ್ರತೆ. ಭಕ್ತ ಮಾರ್ಕಂಡೇಯನ ಕಥೆಯನ್ನು ಜ್ಞಾಪಿಸಿಕೋ. ಹರನ ಭಕ್ತರನ್ನು ಅಳಿಸುವುದಕ್ಕಾಗಿ ಹೊರಟಿರುವೆಯ. ಮೂರ್ಖನಂತೆ ವರ್ತಿಸಬೇಡ. ಲೋಕಕಂಟಕನ ಹರಣಕ್ಕಾಗಿ ತ್ರಿಮೂರ್ತಿಗಳಾದ ನಾವು ಹೂಡಿದ ನಾಟಕವಿದು. ಓಹೋ, ಪುಣ್ಯಾತ್ಮನಿಂದ ಭೂಲೋಕದ ಒಂದು ದುಷ್ಟ ಶಕ್ತಿ ಹರಣವಾಗಬೇಕು. ಆತನು ಮಡಿಯಬೇಕಾದರೆ ಈತನು ಮತ್ತೆ ಮನುಷ್ಯನಾಗಬೇಕು. ಆದ್ದರಿಂದ ಈತ ಮರುಹುಟ್ಟು ಪಡೆಯಲಿದ್ದಾನೆ. ಈತನನ್ನು ನನ್ನ ವಶಕ್ಕೆ ಕೊಡು. ಓ ದೇವಾ, ದೇವಾದಿ ದೇವರ ದೇವ ಶಂಕರ
ನಾಟಕದಲ್ಲಿ ನನ್ನನ್ನು ಸೂತ್ರವಾಗಿಸಿಕೊಂಡಿರಾ? ನಾನು ಮಾಡಿದ್ದು ಅಪರಾಧ ಎಂದು ಆಗಲಾರದು. ನನ್ನ ಕರ್ತವ್ಯವನ್ನೇ ನಾನು ಮಾಡಿದ್ದೇನೆ. ಈಗ ನೀವಂದಂತೆ ಇವನನ್ನು ನಿಮ್ಮ ವಶಕ್ಕೆ ಕೊಡುತ್ತೇನೆ. ಆದರೆ ಒಂದು ಸಮಸ್ಯೆ ದೇವ. ಇವನ ಕೊರಳಿಗೆ ಹಾಕಿದ ಈ ಪಾಶವನ್ನು ಇನ್ಯಾರಿಗೆ ಕಳಿಸಲಿ? ಅದಕ್ಕೆ ಚಿಂತಿಸಬೇಡ. ದುಷ್ಟ ದುರ್ಜಯನ ಒಂದು ಸಮ್ಮನೆ ಕೊರಳಿಗೆ ತೊಡಿಸು. ಹಾಗೆಯೇ ಆಗಲಿ. ಮಗು ಶ್ವೇತಕುಮಾರ, ನಿನಗೆ ಮುಂಚಿನ ರೂಪ ಸೌಂದರ್ಯ ದಯಪಾಲಿಸಿದ್ದೇನೆ. ದುರ್ಜಯನನ್ನು ಸಂಹರಿಸಿ ಸುಖದಿಂದ ರಾಜ್ಯವಾಳು. ನಿನಗೆ ಮಂಗಳವಾಗಲಿ, ಹಾಗೂ ಲೋಕಕ್ಕೆ ಸನ್ಮಂಗಳವಾಗಲಿ. ಕುಮುದದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರ ಶರವಾಣಿಗೆ ಸರಜನ್ಮ ಮಾತುಗೆ ಶಂಕರನ ಪ್ರೀತಿಗೆ ಹರಿಯ ನಿಯರಿ ಮರದ ಮೂಕಾಂಬಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಸಹೃದಯರೇ, ಪುತ್ತೂರು ಬ್ರಾಹ್ಮಣ ವಲಯ ಇಲ್ಲಿಯ ಮಹಿಳಾ ಸದಸ್ಯರಿಂದ ಶ್ವೇತಕುಮಾರ ಚರಿತ್ರೆ ಸುಮಾರು 2 ತಾಸು ನಮ್ಮ ಮುಂದೆ ಸಂಪನ್ನಗೊಂಡಿದೆ. ಮಹಿಳೆಯರು ಎಲ್ಲರೂ ವಿವಾಹ ಆದಂತಹ ಮಹಿಳೆಯರು ಪ್ರಯತ್ನಪೂರ್ವಕವಾಗಿ 2-3 ತಿಂಗಳು ಉಡುಪಿ ಯಕ್ಷಗಾನ ಕೇಂದ್ರದ ಗುರುಗಳಾದ ಕೃಷ್ಣಮೂರ್ತಿ ಭಟ್ರಿಂದ ಯಕ್ಷಗಾನದ ಹೆಜ್ಜೆಗಾರಿಕೆಯನ್ನು ಕಲಿತು ಹೆಚ್ಚಿನವರು ಪ್ರಥಮ ಬಾರಿ ಯಕ್ಷಗಾನವನ್ನು ಮಾಡ್ತಾ ಇದ್ದಾರೆ. ಇದು ದ್ವಿತೀಯ ಪ್ರಯೋಗ. ಈ ಎಲ್ಲ ಮಹಿಳೆಯರಿಗೆ ಪರ್ಯಾಯ ಶ್ರೀ ಸೋದೆ ವಾದಿರಾಜ ಮಠದ ವತಿಯಿಂದ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪರಮಪೂಜ್ಯ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಇವರನ್ನು ಮಂತ್ರಾಕ್ಷತೆ ನೀಡಿ